ನಮಸ್ಕಾರ. ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದರೆ, ನಾನು ನಮ್ಮ ಅಜಾಗೃತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನಸು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ತಕ್ಷಣ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಇವತ್ತು ಮಹಾಶಿವರಾತ್ರಿ. ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೆ, ಕೆಲವೊಂದಿಷ್ಟು ಶಿವನ ಬಗ್ಗೆ ತಪ್ಪು ಕಲ್ಪನೆಗಳಿದೆ, ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳ್ತಾ ಇದ್ದೆ. ವಿಡಿಯೋ ಮಾಡ್ತೀನಿ ಯಾವಾಗಾದರೂ ಅಂತ ಹೇಳಿದ್ದೆ, ಬಟ್ ಪರ್ಟಿಕ್ಯುಲರ್ ಆಗಿ ನಾನು ಯಾವಾಗ ಮಾಡ್ತೀನಿ ಏನು ಅಂತ ಹೇಳಿರಲಿಲ್ಲ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಈ ವಿಡಿಯೋನ ಮಾಡೋದಕ್ಕೆ ಸೂಕ್ತ ಅಂತ ಅನಿಸ್ತು. ಅಂದರೆ ಓಕೆ, ಯಾಕೋ ಅನಿಸ್ತು ನನಗೆ ವಿಡಿಯೋ ಬಗ್ಗೆ ಮಾತಾಡಬೇಕು, ಇವತ್ತು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಪೂರ್ತಿಯಾಗಿ ತಿಳ್ಕೊಬೇಕು ಅಂತ ಅನಿಸಿದ್ರೆ ಕೊನೆ ತನಕ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನಾನು ಯಾವ್ದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತ ಅಂದರೆ, ಶಿವನ ಬಗ್ಗೆ ಕೆಲವೊಂದಿಷ್ಟು ಮಿಸ್ಕನ್ಸೆಪ್ಷನ್ ಮತ್ತು ಮಿತ್ಸ್ಗಳಿದೆ, ಅದನ್ನು ಬ್ರೇಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನನಗೆ ಯಾವ್ದು ನನಗೆ ಈಗ ವಿಡಿಯೋ ಮಾಡ್ತಾ ನೆನಪು ಬರುತ್ತೋ ಅದನ್ನು ನಾನು ನನಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನಾನು ಇದಕ್ಕೆ ಅಂತ ಯಾವ ಸ್ಕ್ರಿಪ್ಟ್ನೂ ರೆಡಿ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಬಿಕಾಸ್ ನಾನು ಯಾವಾಗಲೂ ಏನೂ ರೆಡಿ ಮಾಡ್ಕೊಳಲ್ಲ. ಸೊ ನನಗೆ ಮರೆತು ಹೋಗುತ್ತೆ ಅಂತ ಅನಿಸ್ದಾಗ ಮಾತ್ರ ನೋಟ್ ಮಾಡಿಟ್ಕೊತೀನಿ. ಬಟ್ ಯಾಕೋ ಇವತ್ತು ಈ ವಿಷಯದ ಬಗ್ಗೆ ಮಾತಾಡಬೇಕಂತ ಅನಿಸ್ತಿತ್ತು. ಅದಕ್ಕೋಸ್ಕರ ಇವತ್ತು ನಾನು ಏನೇ ಆಗಲಿ ಈ ವಿಡಿಯೋನ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಕುತ್ಕೊಂಡು ಈ ವಿಡಿಯೋನ ಫಿಲಮ್ ಮಾಡ್ತಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಡಿಸ್ಕ್ಲೇಮರ್ ಬಂದುಬಿಟ್ಟು, ಇದು ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ವಿಡಿಯೋ ಅಲ್ಲ, ಇದು ಶಿವನ ಬಗ್ಗೆ ಇರುವಂಥ ಮಿಸ್ಕನ್ಸೆಪ್ಷನ್ನ ಹೇಳ್ತಾ ಇರೋ ವಿಡಿಯೋ. ಸೊ ಇದನ್ನು ಮ್ಯಾನಿಫೆಸ್ಟೇಷನ್ಗೆ ತೊಗೊಬೇಡಿ, ಅರ್ಥ ಆಯಿತಾ? ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಿಮ್ಮ ಫೇವ್ರೆಟ್ ಗಾಡ್ ಶಿವ ಆಗಿದೆ ಅಥವಾ ಶಿವನ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನೀವು ಕೊನೆ ತನಕ ಈ ವಿಡಿಯೋನ ನೋಡ್ಬೋದು. ಓಕೆ, ಸೊ ಮೊದಲನೇದಾಗಿ ಏನು ಮಿಸ್ಕನ್ಸೆಪ್ಷನ್ ಅಂತ ಅಂದರೆ, ತುಂಬ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ. ಏನಂತ ಅಂದರೆ, ನಾವು ಶಿವನ ವರ್ಷಿಪ್ ಮಾಡೋದ್ರಿಂದ ನಮಗೆ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅಥವಾ ನಾವು ಶಿವನ ವರ್ಷಿಪ್ ಮಾಡೋದ್ರಿಂದ ನಮಗೆ ಫೈನಾನ್ಷಿಯಲಿ ಲಾಸ್ ಆಗುತ್ತೆ, ಫೈನಾನ್ಷಿಯಲಿ ನಾವು ಸ್ಟ್ರಗಲ್ ಮಾಡ್ತೀವಿ ಅಂತ ತಿಳ್ಕೊಂಡಿರ್ತೀರ. ಆ್ಯಂಡ್ ಇದನ್ನು ನನಗೆ ಯಾರೋ ಒಬ್ಬರು ಹೇಳಿದ್ದು. ಆ್ಯಂಡ್ ಬಿಕಾಸ್ ಶಿವನ ವರ್ಷಿಪ್ ಮಾಡೋರಿಗೆ ಆಲ್ಮೋಸ್ಟ್ ನಾನು ಯಾರೋ ಅಬ್ಸರ್ವ್ ಮಾಡಿದಾರಂತೆ, ಆಲ್ಮೋಸ್ಟ್ ಅವರು ಫೈನಾನ್ಷಿಯಲಿ ಲಾಸಲ್ಲಿ ಇರ್ತಾರೆ, ದುಡ್ಡಿನ ಪ್ರಾಬ್ಲಮ್ ಇರುತ್ತೆ, ಹಣಕಾಸಿಂದು ಸಮಸ್ಯೆ ಇರುತ್ತೆ, ಅಥವಾ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಈ ಥರ ತಪ್ಪು ಕಲ್ಪನೆಗಳು ನಿಮಗೂ ಕೂಡ ಇದ್ದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಪ್ರಾಬ್ಲಮ್ಸಿಗೂ ಮತ್ತು ಶಿವಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ. ಓಕೆ, ಶಿವನ ವರ್ಷಿಪ್ ಮಾಡೋದ್ರಿಂದ ಯಾವತ್ತೂ ಕೂಡ ಕಷ್ಟಗಳು ಬರಲ್ಲ. ಆ್ಯಂಡ್ ಶಿವನ ವರ್ಷಿಪ್ ಮಾಡೋದ್ರಿಂದ ಫೈನಾನ್ಷಿಯಲಿ ಯಾರು ಕೂಡ ಸ್ಟ್ರಗಲ್ ಮಾಡಲ್ಲ, ಆ ಹಣಕಾಸಿನ ವಿಚಾರದಲ್ಲಿ ಯಾವತ್ತೂ ತೊಂದರೆ ಆಗಲ್ಲ. ಓಕೆ, ಅವನ ವರ್ಷಿಪ್ ಆಗಿರ್ಬೋದು, ಅಥವಾ ಅವನ ರುದ್ರಾಕ್ಷನ ವೇರ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡಿದ್ರೆ ಹಣಕಾಸಿನ ಪ್ರಾಬ್ಲಮ್ ಬರುತ್ತೆ. ಸೊ ಶಿವನ ನೀವು ವರ್ಷಿಪ್ ಮಾಡಬಾರ್ದು. ಶಿವ ಆಸ್ ಎ ಗಾಡ್ ಆಫ್ ಡಿಟ್ಯಾಚ್ಮೆಂಟ್. ಸೊ ನೀವು ಶಿವಂಗೆ ವರ್ಷಿಪ್ ಮಾಡಿದರೆ ನಿಮಗೆ ಎಲ್ಲರನ್ನೂ ಬಿಟ್ಟು ನಿಮ್ಮ ಪಾಡಿಗೆ ನೀವು ಒಬ್ಬರೇ ಇರಬೇಕಂತ ಅನಿಸುತ್ತೆ. ಈ ಥರ ಎಷ್ಟೊಂದು ವಿಷಯಗಳ ಬಗ್ಗೆ ಹೊರಗಡೆ ಮಾತಾಡ್ತಾರೆ, ಅದೆಲ್ಲದು ಸುಳ್ಳು ಅಂತ ಹೇಳೋದಕ್ಕಷ್ಟೇ ಇಲ್ಲಿದ್ದೀನಿ. ಆ್ಯಂಡ್ ಹೆನ್ಸ್ ನಾನು ಲಿಮಿಟ್ಸ್ನ ಬ್ರೇಕ್ ಮಾಡೋಲ್ಲ. ಆಗಿರೋದ್ರಿಂದ ನನಗೆ ಆ್ಯಕ್ಚುಲಿ ಯಾಕೆ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಂತ ಅನಿಸ್ತಂದರೆ, ಒಂದು, ಶಿವ ಇಸ್ ಮೈ ಫೇವ್ರೆಟ್ ಗಾಡ್. ಓಕೆ, ನಾನು ಸಣ್ಣೊಳ್ಳೆದಾಗಿಂದನೂ ನಾನು ವರ್ಷಿಪ್ ಮಾಡ್ಕೊಂಡ್ಬಂದಿರೋ ಗಾಡ್ ಬಂದುಬಿಟ್ಟು ಶಿವ. ಆ್ಯಂಡ್ ನಾನು ಫಾದರ್ ಅಂದ್ಕೊತೀನಿ. ಒನ್ ಟೈಮ್ ಹಿ ಈಸ್ ಜಸ್ಟ್ ನನ್ನ ಹೈಯರ್ ಸೆಲ್ಫ್ ಅಂತ ಥಿಂಕ್ ಮಾಡ್ತೀನಿ. ಒಂದೊಂದು ಸತಿ ಐ ಟೇಕ್ ಹಿಮ್ ಹ್ಯಾಸ್ ಗುರು. ನನಗೆ ಗುರು ಥರ ನಾನು ನೋಡ್ತೀನಿ, ಗೈಡ್ ಥರ ನೋಡ್ತೀನಿ, ಎಲ್ಲ ಥರನೂ ನಾನು ಶಿವನ ನೋಡ್ತೀನಿ. ಓಕೆ, ಸೊ ನನಗೆ ಇದನ್ನೆಲ್ಲ ಕೇಳಿ ಇದ್ರ ಬಗ್ಗೆ ಮಾತಾಡ್ತಾ ಸುಮ್ಮನೆ ಇರೋಕ್ಕಂತೂ ಆಗಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಿ. ನಿಮಗೆ ಏನಾದರೂ ತಪ್ಪು ಕಲ್ಪನೆಗಳಿದ್ದರೆ ಶಿವನ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಜಸ್ಟ್ ನಿಮಗೆ ಹೇಳ್ತಾ ಇರೋವಂತಹ ಸುಳ್ಳುಗಳು, ಇದು ಯಾವುದು ಸತ್ಯ ಅಲ್ಲ ಅಂತ. ಆ್ಯಂಡ್ ನಾನು ಇದಕ್ಕೆ ರೀಸನ್ ಕೂಡ ಕೊಡ್ತೀನಿ ಯಾಕೆ ಸತ್ಯ ಅಲ್ಲ ಅಂತ. ನೋಡಿ, ನಿಮ್ಮ ಲೈಫಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಆಗ್ತಾಯಿದ್ದಾನ, ಹಣಕಾಸಿನ ಸಮಸ್ಯೆ ಆಗ್ತಿದ್ದಾನ, ಅಥವಾ ಜೀವನದಲ್ಲಿ ಏನಾದರೂ ಕಷ್ಟಗಳು ನಡೀತಿದ್ದಾನ, ಅಡೆತಡೆ ಆಗ್ತಿದ್ದಾನ, ಅದಕ್ಕೆ ರೀಸನ್ಸ್ ಏನಂತ ಅಂದರೆ ನಿಮ್ಮ ಯೋಚನೆಗಳು.
ಓಕೆ. ಸೊ ಈಗ ದುಡ್ಡಿನ ವಿಷಯದಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಸಮಸ್ಯೆ ಆಗ್ತಿದೆ ಅಂದರೆ ಅದಕ್ಕೆ ಕಾರಣ ನಿಮ್ಮ ಮೈಂಡ್ಸೆಟ್ ಬಂದುಬಿಟ್ಟು ದುಡ್ಡಿನ ಮೇಲೆ ಖರಾಬಾಗಿದೆ. ಅದಕ್ಕೆ ದುಡ್ಡಿನ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇಟ್ಸ್ ನಾಟ್ ನೀವು ಶಿವನ ವರ್ಷಿಪ್ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮಗೆ ದುಡ್ಡಿನ ಪ್ರಾಬ್ಲಮ್ ಬಂದಿದೆ, ದುಡ್ಡಿಗೆ ಸಮಸ್ಯೆ ಆಗಿದೆ ಅಲ್ಲ. ಓಕೆ. ಈ ಥರ ಒಂದು ತಪ್ಪು ಕಲ್ಪನೆನ ಬಿಡಿ. ಆ್ಯಂಡ್ ಇನ್ನೊಂದು ಹೇಳ್ತಾರೆ, ಶಿವನ ನೀವು ಏನಾದ್ರು ವರ್ಷಿಪ್ ಮಾಡಿಬಿಟ್ರೆ ನಿಮ್ಗೆ ಏನೂ ಬೇಡ ಅನಿಸ್ಬಿಡುತ್ತೆ, ಈ ಲೋಕನೇ ಜಗತ್ತೇ ಬೇಡ ಅನಿಸ್ಬಿಡುತ್ತೆ, ಸಪ್ರೇಟಾಗಿರ್ಬೇಕಂತ ಅನಿಸುತ್ತೆ, ಡಿಟ್ಯಾಚ್ಡ್ ಆಗಿರ್ಬೇಕಂತ ಅನಿಸುತ್ತೆ ಅಂತ ಎಲ್ಲ ಹೇಳ್ತಾರೆ. ವರ್ಷಿಪ್ ಮಾಡೋದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಓಕೆ. ನನಗೆ ಅಂದ್ಕೊಂಡಂಗೆ ನೋಡಿ, ನಾನು ಮುಂಚೆ ಮಂತ್ರಾಸ್ ಹೇಳ್ತೀನಿ, ಇವಾಗಲೂ ಕೂಡ ಹೇಳ್ತೀನಿ, ಅದು ನನಗೆ ಗೊತ್ತಿರುತ್ತೆ, ಅದನ್ನೇ ನಾನು ಹೈಡ್ ಮಾಡಿಟ್ಟಿಲ್ಲ. ನಾನು ಮಂತ್ರ ಹೇಳ್ತೀನಿ, ಎಸ್ಪೆಷಲಿ ಪಂಚಾಕ್ಷರಿ ಮಂತ್ರ, ದಟ್ ಈಸ್ ಓಂ ನಮಃ ಶಿವಾಯ ಮಂತ್ರನ ನಾನು ತುಂಬ ಯೂಸ್ ಮಾಡ್ತೀನಿ. ಅದು ಡೈಲಿ 108 ಟೈಮ್ಸ್ ಚಾಂಟ್ ಮಾಡ್ತೀನಿ. ಆ್ಯಂಡ್ ಕಂಟಿನ್ಯೂಸ್ ಇರಲ್ಲ, ಪರ್ಟಿಕ್ಯುಲರ್ ಆಗಿ ನನಗೆ ಮಾಡಬೇಕಂತ ಅನಿಸಿದಾಗ ಒಂದಿಷ್ಟು ಟೈಮ್ ಮಾಡ್ತೀನಿ ಮತ್ತು ಬಿಡ್ತೀನಿ, ಇದು ನನ್ನ ಅಭ್ಯಾಸ. ಬಟ್ ನನ್ನ ಮ್ಯಾನಿಫೆಸ್ಟೇಷನ್ ಬರೋಕ್ಕಿಂತ ಮುಂಚೆ ನಾನು ಪಂಚಾಕ್ಷರಿ ಮಂತ್ರ ಏನು ಸ್ಟಾರ್ಟ್ ಮಾಡಿದೆ ಅಲ್ಲ ಚಾಂಟ್ ಮಾಡೋಕ್ಕೆ, ನನಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಆಸೆ ಅಂತ ಇರಲಿಲ್ಲ, ಇದನ್ನು ನಾನು ಮ್ಯಾನಿಫೆಸ್ಟ್ ಮಾಡಬೇಕು ಅಥವಾ ಇದನ್ನು ಲೈಕ್ ಇದು ನನಗೆ ಈಡೇರಬೇಕು ಅಥವಾ ಈ ಒಂದು ಆಸೆ ಇದೆ ನನಗೆ ಇದು ಈಡೇರಿಸು ಅಂತ ಹೇಳಿಬಿಟ್ಟು ಡಿಮ್ಯಾಂಡ್ ಮಾಡೋಗಲಿ ಅಥವಾ ಏನೋ ಒಂದು ಡಿಸೈರ್ ಇದೆ ನನಗೆ ಅದನ್ನು ನೀನು ಫುಲ್ಫಿಲ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಕೂತ್ಕೊಂಡು ಮಂತ್ರನ ಚಾಂಟ್ ಮಾಡ್ತಿದ್ದೋಳಲ್ಲ. ನನಗೆ ಯಾಕೋ ಅನಿಸ್ತು ಅಂದರೆ ನಾನು ಚಾಂಟ್ ಮಾಡಬೇಕು ಮಂತ್ರನ ಅಷ್ಟೇ ಅಂತ ಅನಿಸ್ತು, ಫೀಲ್ ಆಯಿತು. ಆ್ಯಂಡ್ ನಾನು ಸ್ಟಾರ್ಟ್ ಮಾಡಿದೆ. ಡೈಲಿ ಬೆಳಗ್ಗೆ ಹೇಳೋದು, ಎದ್ದ ತಕ್ಷಣ ನಾನು ಮಾಡ್ತಿದ್ದೆ ಫಸ್ಟ್ ಕೆಲಸ ಬಂದುಬಿಟ್ಟು 108 ಟೈಮ್ಸ್ ಚಾಂಟ್ ಮಾಡೋದು. ನನಗೇನು ಕೆಲಸ ಮಾಡ್ತಿರ್ಲಿಲ್ಲ, ಬೇರೆ ಏನು, ಈವನ್ ಬ್ರಷ್ ಕೂಡ ಮಾಡ್ಕೊತಿರ್ಲಿಲ್ಲ, ಹಾಗೆ ಹೋಗೋದು. ಐ ಥಿಂಕ್ 5 ಅಂತ ಹೇಳ್ತಾ ಇದ್ದೆ ಅವಾಗ. ಸೊ ನನಗೊಂದು ಬಿಲೀಫ್ 6 ಒಳಗಡೆ ಚಾಂಟ್ ಮಾಡಬೇಕು ನಾನು ಅಂತ, ಅಂದರೆ ಅರ್ಲಿ ಮಾರ್ನಿಂಗ್ 6 ಗಂಟೆ ಒಳಗಡೆ ಚಾಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನನಗೆ ಫೀಲ್ ಆಗ್ತಾಯಿತ್ತು. ಸೊ ನಾನೇನು ಮಾಡ್ತಿದ್ದೆ, 5 ಹಾಗೆ ಎದ್ದೇಳ್ತಿದ್ದೆ. ಎದ್ದ ತಕ್ಷಣ ಫಸ್ಟ್ ಮಾಡ್ತಿದ್ದ ಕೆಲಸ ಟೆರೆಸ್ ಮೇಲೆ ಹೋಗ್ತಾ ಇದ್ದೆ. ಯಾಕೆಂದರೆ ಆಲ್ಮೋಸ್ಟ್ ನನಗೆ ಯೂಶ್ವಲಿ ಟೆರೆಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ, ಬಿಕಾಸ್ ನಕ್ಷತ್ರ ನೋಡ್ಕೊತ, ಚಂದ್ರನ ನೋಡ್ತಾ ಇರೋದು, ನಕ್ಷತ್ರ ನೋಡ್ತಾ ಇರೋದು, ಒಂದು ಹೊರಗಡೆ ಎನ್ವೈರನ್ಮೆಂಟ್ ನನಗೆ ತುಂಬ ಇಷ್ಟ. ಓಕೆ. ಸೊ ಹೋಗ್ತಾ ಇದ್ದೆ, ಮೇಲ್ಗಡೆ ಕೂತ್ಕೊಂಡು ಚಾಂಟ್ ಮಾಡ್ತಿದ್ದೆ, 108 ಟೈಮ್ಸ್ ಚಾಂಟ್ ಮಾಡ್ತಿದ್ದೆ. ನನ್ನ ಪಾಡಿಗೆ ನಾನು ಸುಮ್ಮನೆ ಬರ್ತಿದ್ದೆ. ಆ್ಯಂಡ್ ಚಾಂಟ್ ಮಾಡ್ತಿರ್ಬೇಕಾದ್ರೆ ನನಗೆ ಆಗ ಆ ಮೂಮೆಂಟಲ್ಲಿ ಶಿವನ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಇರ್ತಿತ್ತು, ಶಿವನ ಬಗ್ಗೆ ಮಾತ್ರ ಫೋಕಸ್ ಇರ್ತಿತ್ತು. ಚಾಂಟ್ ಮಾಡಿ ನಾನು ವಾಪಸ್ ಬರ್ತಾ ಇದ್ದೆ. ಆ್ಯಂಡ್ ಡೈಲಿ ಹಾಗೆ ನಡೀತಾ ಇತ್ತು. ಸೊ ಹೋಗ್ತಾ ಏನು ಚೇಂಜಸ್ನ ನಾನು ನೋಡಿದೆ ಅಂತ ಅಂದರೆ, ನನ್ನಲ್ಲಿರುವಂತಹ ಲಿಮಿಟಿಂಗ್ ಬಿಲೀಫ್ಸ್, ಕಟ್ಟುಪಾಡುಗಳು, ಅಥವಾ ನನಗೆ ಈ ಜಗತ್ತಿನ ಮೇಲೆ ಇರುವಂತಹ ಒಂದಿಷ್ಟು ಲಿಮಿಟಿಂಗ್ ಬಿಲೀಫ್ಸ್, ಈ ಜಗತ್ತಂದರೆ ಹೀಗೆ ಅಥವಾ ಲೈಫ್ ಅಂದರೆ ಹೀಗೆ, ಈ ಥರ ಎಷ್ಟೊಂದು ಕಟ್ಟುಪಾಡುಗಳಿತ್ತು. ಓಕೆ. ಸೊ ಯಾವಾಗ ನಾನು ಶಿವನ ವರ್ಷಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಆ್ಯಂಡ್ ನಾನು ಮೆನ್ಷನ್ ಮಾಡ್ತೀನಿ, ನನಗೆ ಯಾವ ಪರ್ಟಿಕ್ಯುಲರ್ ಡಿಸೈರ್ ಫುಲ್ಫಿಲ್ ಆಗಬೇಕಂತ ನಾನು ಮಾತ್ರ ಹೇಳ್ತಿರ್ಲಿಲ್ಲ. ಜಸ್ಟ್ ಚಾಂಟಿಂಗ್, ಜಸ್ಟ್ ಸುಮ್ಮನೆ ಹೇಳೋಣ, ಕನೆಕ್ಟ್ ಆಗಿರೋಣ, ಶಿವನಿಗೆ ಕನೆಕ್ಟ್ ಆಗಿರೋಣ. ಇಲ್ಲ ಮೇ ಬಿ ಲೈಕ್ ನಮಗೆಲ್ಲ ಒಂದು ನಂಬಿಕೆ ಅಲ್ವಾ, ಡೈಲಿ ಚಾಂಟ್ ಮಾಡ್ತಿದ್ರೆ ಅಟ್ಲೀಸ್ಟ್ ಆ ದೇವ್ರನ್ನ ದರ್ಶನ ಆದರೂ ಮಾಡ್ಬೋದು, ಎಲ್ಲಾದರೂ ನೋಡ್ಬೋದು, ಈ ಥರ ಒಂದು ಬಿಲೀಫ್ ನನಗೆ. ಅದಕ್ಕೆ ಜಾಸ್ತಿ ಚಾಂಟ್ ಮಾಡ್ತಿದ್ದೆ, ಆ ಒಂದು ರೀಸನ್ಗೆ ಹೊತ್ತು ಏನು ಆಸೆ ಈಡೇರಬೇಕಂತ ಅಲ್ಲ. ಸೊ ನಾನೇನೋ ಕೇಳಿದೆ, ಜಸ್ಟ್ ಚಾಂಟ್ ಮಾಡಿದ್ದು. ಆ್ಯಂಡ್ ಬೆನಿಫಿಟ್ಸ್ ನಾನು ಇವಾಗ ನೋಡ್ತಿದ್ದೀನಿ. ನನಗೆ ಗೊತ್ತಿಲ್ಲ, ನನಗೆ ಲಾ ಆಫ್ ಅಸಂಪ್ಷನ್ ಬಗ್ಗೆ ಗೊತ್ತಾಯಿತು. ಆ್ಯಂಡ್ ಐ ಸ್ಟಾರ್ಟೆಡ್ ಅಪ್ಲೈಯಿಂಗ್ ಇಟ್. ಅದನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಪ್ಲೈ ಮಾಡ್ದಂಗೆ ನಾವು ಎಷ್ಟು ಕಟ್ಟುಪಾಡುಗಳಲ್ಲಿ ಬದುಕ್ತಿದ್ದೀವಿ ಅಂತ ಗೊತ್ತಾಗ್ತಾ ಹೋಯಿತು. ಅಂದರೆ ನನಗೆ ರಿಯಲೈಸ್ ಆಯಿತು, ನಮ್ಮ ಆಯುರ್ವೇದದಲ್ಲಿ ಕರೀತಾರೆ ಏನಂದರೆ ರಿಯಲ್ ನಾಲೆಡ್ಜ್, ಓಕೆನಾ, ಅಂತ ಯಥಾರ್ಥ ಜ್ಞಾನ ಅಂತ ಹೇಳ್ತಾರೆ. ಯಥಾರ್ಥ ಜ್ಞಾನ ಅಂದರೆ ಅಥವಾ ನನಗೆ ಟರ್ಮ್ ಮೈಂಡ್ ಬರ್ತಿಲ್ಲ, ಟ್ರೂ ನಾಲೆಡ್ಜ್ ಆಯಿತಾ, ಯಥಾರ್ಥ ಜ್ಞಾನ ಅಂತ ಹೇಳ್ತಾರೆ, ಅಥವಾ ಟ್ರೂ ನಾಲೆಡ್ಜ್ ಅಂದರೆ ಲೈಕ್ ನಮ್ಮ ಏಮ್ ಬಂದುಬಿಟ್ಟು ಒಂದು ನಿಜವಾದ ನಾಲೆಡ್ಜ್ನ ಪಡ್ಕೊಳಕ್ಕೆ. ನಿಜವಾದ ಜ್ಞಾನ ಅಂದರೆ ಏನು, ಇಟ್ಸ್ ನಾಟ್ ಅಬೌಟ್ ನಾವು ಬುಕ್ಕಲ್ಲಿ ಓದೋದು ಅದು ಇದು ನಾರ್ಮಲ್ ಅಲ್ಲ, ಅದು ಬಂದುಬಿಟ್ಟು ಎಲ್ಲದಕ್ಕೂ ಮೀರಿದಂತಹ ಜ್ಞಾನ, ಟ್ರೂ ನಾಲೆಡ್ಜ್. ಇದು ಯೂನಿವರ್ಸ್ ಹೆಂಗೆ ವರ್ಕ್ ಆಗೋದು, ಗಾಡ್ ಏನು, ಎಲ್ಲದ್ರ ಬಗ್ಗೆ ಟ್ರೂ ನಾಲೆಡ್ಜ್, ಇಟ್ಸ್ ಎ ಟ್ರೂ ನಾಲೆಡ್ಜ್, ರೈಟ್. ಸತ್ಯ ಜ್ಞಾನ, ಎಸ್, ಸತ್ಯ ಜ್ಞಾನ, ಯಥಾರ್ಥ ಜ್ಞಾನ ಅಥವಾ ಯಥಾರ್ಥ ಅನುಭವ ಅಂತ ಹೇಳ್ತಾರೆ. ಜಸ್ಟ್ ಬೈ ಚಾಂಟಿಂಗ್ ನನಗೆ ಟ್ರೂ ನಾಲೆಡ್ಜ್ ಅಂದರೆ
ಜಾಸ್ತಿ ಗೊತ್ತಾಗ್ತಾ ಹೋಯಿತು, ನಾವೆಷ್ಟು ಲಿಮಿಟ್ಲೆಸ್ ಅಂತ ಗೊತ್ತಾಗ್ತಾ ಹೋಯಿತು, ಆ್ಯಂಡ್ ನಾವೆಷ್ಟು ಲಿಮಿಟ್ ಅಲ್ಲಿ ಬದುಕ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಹೋಯಿತು. ಆ್ಯಂಡ್ ದಟ್ಸ್ ಐ ಸ್ಟಾರ್ಟೆಡ್ ಚಾನಲ್. ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನಾನು ಯಾವಾಗಲೂ ಜಾಸ್ತಿ ಮಾತಾಡೋದು ಲಿಮಿಟಿಂಗ್ ಬಿಲೀಫ್ಸ್ ಬಗ್ಗೆನೇ, ಬಿಕಾಸ್ ನನಗೆ ಆಲ್ಮೋಸ್ಟ್ ನಾನು ಕಲ್ತಿರೋದು ಅದನ್ನೇ. ನನಗೆ ಗೊತ್ತಿಲ್ಲ ಬೇರೆಯವರಿಗೆ ಶಿವ ಹೇಗೆ ಅಂತ, ಆದರೆ ನನಗೆ ಶಿವ ಬಂದ್ಬಿಟ್ಟು ಕಂಪ್ಲೀಟ್ಲಿ ಎ ಗಾಡ್ ಆಫ್ ಡೆಸ್ಟ್ರಾಯಿಂಗ್ ಲಿಮಿಟಿಂಗ್ ಬಿಲೀಫ್ಸ್. ತುಂಬ ಜನ ಹೇಳ್ತಾರೆ ಈಸ್ ಎ ಗಾಡ್ ಆಫ್ ಡೆಸ್ಟ್ರಕ್ಷನ್ ಅಂತ, ಅಂದರೆ ಡೆಸ್ಟ್ರಾಯ್ ಮಾಡೋನು, ಲಯಕಾರ ಅಂತ ಹೇಳ್ತಾರೆ. ಆದರೆ ಏನನ್ನು ಡೆಸ್ಟ್ರಾಯ್ ಮಾಡ್ತಾರೆ ಅದು ತಿಳ್ಕೊಬೇಕಲ್ವ ನೀವು. ಎಸ್, ಡೆಸ್ಟ್ರಾಯ್ ಮಾಡ್ತಾರೆ, ಬಟ್ ಯಾವುದನ್ನು ಅಂತಂದರೆ ನಿಮ್ಮಲ್ಲಿರುವಂತಹ ನಕಾರಾತ್ಮಕತೆಯನ್ನು, ನಿಮ್ಮಲ್ಲಿರುವಂತಹ ಆ ಒಂದು ಕಟ್ಟುಪಾಡುಗಳನ್ನ ಅವರು ನಿಮ್ಮಿಂದ ಮುರಿದು ಹಾಕ್ತಾರೆ, ತೆಗ್ದು ಹಾಕ್ತಾರೆ. ನೀವು ಯಾವಾಗ ಶಿವನ ವರ್ಷಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ನೀವು ಲಿಮಿಟ್ಲೆಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀರಾ. ಬಿಕಾಸ್ ನನಗೆ ಅಬ್ಸರ್ವ್ ಮಾಡಿದಂಗೆ ನನಗೆ ಯಾವಾಗ ಶಿವನ ವರ್ಷಿಪ್ ಮಾಡೋಕ್ಕೆ ಅಂದರೆ ಎಸ್ ಅಫ್ಕೋರ್ಸ್ ನಾನು ಹುಟ್ಟಾಗಿಂದನೂ ಶಿವನೇ ವರ್ಷಿಪ್ ಮಾಡ್ತಿರೋದು, ಬಟ್ ಯಾವಾಗ ಜಾಸ್ತಿ ಮಂತ್ರ ಸ್ಟಾರ್ಟ್ ಮಾಡಿದೆ ಆವಾಗ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಓಕೆ, ಲೈಕ್ ಆವಾಗಿಂದ ನನಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಆವಾಗ ಲಾ ಆಫ್ ಅಸಂಪ್ಷನ್ ಗೊತ್ತಾಯಿತು, ಮ್ಯಾನಿಫೆಸ್ಟೇಷನಿಗೆ ಬಂದು ಮ್ಯಾನಿಫೆಸ್ಟೇಷನ್ ಅಪ್ಲೈ ಮಾಡಿಕೊಂಡು ಇನ್ನೂ ಜಾಸ್ತಿ ಹೆಚ್ಚಿಗೆ ಗೊತ್ತಾಗ್ತಾ ಹೋಯಿತು. ಆ್ಯಂಡ್ ನನಗೆ ಲೈಫ್ ಐ ಡೋಂಟ್ ನೋ ವೆದರ್ ನಾನು ಕಾನ್ಷಿಯಸ್ಲಿನೋ ಅನ್ಕಾನ್ಷಿಯಸ್ಲಿನೋ ಇದನ್ನು ಮ್ಯಾನಿಫೆಸ್ಟ್ ಮಾಡಿದ್ನೋ ಎಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಐ ಆಲ್ವೇಸ್ ಗಿವ್ ದಿಸ್ ಕ್ರೆಡಿಟ್ ಟು ಮೈ ಮಹಾದೇವ. ನನ್ನ ಮಹಾದೇವಗೆ ನಾನು ಈ ಕ್ರೆಡಿಟ್ನ ಕೊಡ್ತೀನಿ. ಯಾಕೆಂತ ಅಂದರೆ ಇವತ್ತು ನಾನು ಎಷ್ಟು ಲಿಮಿಟ್ಲೆಸ್ ಆಗ್ತೀನಿ ಮಾಡ್ತೀನಿ. ಇವತ್ತು ನೆಗೆಟಿವ್ ಥಾಟ್ಸ್ ಅಂದರೆ ಐ ನೋ ಅದನ್ನು ಹೆಂಗೆ ಇದು ಮಾಡಬೇಕು, ಹ್ಯಾಂಡಲ್ ಮಾಡಬೇಕು. ಓಕೆ, ನೆಗೆಟಿವ್ ಥಾಟ್ಸ್ ಬಂದರೆ ಅದನ್ನು ಏನು ಮಾಡಬೇಕು ಅದು ಗೊತ್ತಿದೆ. ಯಾಕೆ ಅಂತಂದರೆ ಶಿವನಿಂದ ನಾನು ಆ ಕ್ರೆಡಿಟ್ನ ಅವರಿಗೆ ಕೊಡೋದು. ಆ್ಯಂಡ್ ಕಂಪ್ಲೀಟ್ಲಿ ನಾನು ಹೇಳ್ತಾ ಇರೋದು ನಿಮ್ಮ ಲೈಫಲ್ಲಿ ಶಿವ ಬಂದರೆ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗುತ್ತೆ ಅಂತ. ಸೊ ಹೊರಗಡೆ ಹೇಳೋ ಪ್ರಕಾರ, ಲಾಜಿಕ್ ಪ್ರಕಾರ ತಗೊಂಡ್ರೆ ಶಿವನ ವರ್ಷಿಪ್ ಮಾಡಿದ್ರೆ ನಿಮಗೆ ಫೈನಾನ್ಷಿಯಲಿ ಲಾಸ್ ಆಗುತ್ತೆ ಅಥವಾ ನಿಮ್ಮ ಲೈಫಲ್ಲಿ ತುಂಬ ಕಷ್ಟಗಳು ಬರ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಸೀರಿಯಸ್ಲಿ ನನಗೆ ಇವತ್ತು ನನ್ನ ಲೈಫಲ್ಲಿ ಕಷ್ಟಗಳು ಬಂದಿದೆ ಅಂತ ಅನಿಸಿಲ್ಲ. ಇನ್ಫ್ಯಾಕ್ಟ್ ಎಷ್ಟೊಂದು ಸತಿ ನಾನು ಅಂದ್ಕೊಂಡಂಗೆ ನನ್ನ ಲೈಫ್ ನಡೀತಾ ಹೋಗಿದೆ. ಬಿಕಾಸ್ ಯಾಕೆ ಅಂತ ಅಂದರೆ ಇಟ್ಸ್ ಆಲ್ ಅಬೌಟ್ ಥಾಟ್ಸ್. ನೀವು ಯಾವ ಥರ ಯೋಚನೆಗಳು ಇಟ್ಕೊಂಡಿರ್ತೀರ ಹಾಗೆ ನಿಮ್ಮ ಲೈಫ್ ನಡೀತಾ ಹೋಗುತ್ತೆ ಅಷ್ಟೇ. ಇದು ಫಸ್ಟ್ನೇ ಥಿಂಗ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಶಿವನ ವರ್ಷಿಪ್ ಮಾಡೋದ್ರಿಂದ ನೀವು ಯಾರಿಂದನೂ ಡಿಟ್ಯಾಚ್ ಆಗಲ್ಲ. ಅಥವಾ ನಾನು ತುಂಬ ಸತಿ ಕೇಳಿದ್ದೀನಿ, ನೀವು ಶಿವನ ವರ್ಷಿಪ್ ಅಂದರೆ ತುಂಬ ರೀಲ್ಸಲ್ಲೆಲ್ಲ ನೋಡಿದ್ದೀನಿ, ಶಿವನ ವರ್ಷಿಪ್ ಮಾಡ್ತಾ ಹೋದರೆ ಲೈಕ್ ಎಲ್ಲರೂ ನಿಮ್ಮನ್ನ ಬಿಟ್ಟು ಹೋಗ್ತಾರೆ. ಸೊ ನೀವು ಏನಕ್ಕೆ ಬಿಟ್ಟು ಹೋಗ್ತಾರೆ ಅಂದರೆ ಒಳ್ಳೆಯವರಷ್ಟೇ ನಿಮ್ಮ ಹತ್ರ ಇರ್ತಾರೆ, ಕೆಟ್ಟವ್ರು ಬಿಟ್ಟು ಹೋಗ್ತಾರೆ. ನೋಡಿ, ನಾನು ಆ ಲಾಜಿಕ್ ನಂಬಲ್ಲ. ಒಳ್ಳೆಯವರಷ್ಟೇ ಲೈಕ್ ಕೆಟ್ಟವರಷ್ಟೇ, ನಾವು ಎಲ್ಲರೂ ಇಲ್ಲಿ ಒಳ್ಳೆಯವರು. ನಾವು ಹೆಂಗೆ ಯೋಚನೆ ಮಾಡ್ತೀವಿ ಹಾಗೆ ಅವರು ನಮಗೆ ರಿಫ್ಲೆಕ್ಟ್ ಆಗ್ತಾರೆ. ನೋಡಿ, ಯಾರೋ ಒಂದು ವ್ಯಕ್ತಿ ನನಗೆ ಕೆಟ್ಟವರಾಗಿರ್ಬೋದು, ಆದರೆ ನಿಮಗೆ ಒಳ್ಳೆಯವರಾಗಿರ್ಬೋದು. ವೈ? ಬಿಕಾಸ್ ದ ಪರ್ಸ್ಪೆಕ್ಟಿವ್ ಚೇಂಜ್. ನಿಮಗೆ ಯಾವಾಗಲೂ ಅವ್ರ ಬಗ್ಗೆ ಒಂದು ಯೋಚನೆ ಇದೆ ಏನಂತ, ಈ ವ್ಯಕ್ತಿ ಒಳ್ಳೆಯವರು ಅಂತ. ನನಗೆ ಯಾವಾಗಲೂ ಅವ್ರ ಬಗ್ಗೆ ಒಂದು ಯೋಚನೆ ಇದೆ, ಈ ವ್ಯಕ್ತಿ ಕೆಟ್ಟವರು ಅಂತ. ಸೊ ನಾನು ಯಾವ ಥರ ಯೋಚನೆಗಳು ಇಟ್ಕೊಂಡಿರ್ತೀನೋ ಹಾಗೆ ನನಗೆ ಆ ವ್ಯಕ್ತಿ ಕಾಣಿಸ್ತಿರ್ತಾರೆ. ನೀವು ಯಾವ ಥರ ಯೋಚನೆಗಳು ಇಟ್ಕೊಂಡಿರ್ತೀರೋ ಆ ಥರ ನಿಮಗೆ ಆ ವ್ಯಕ್ತಿ ಕಾಣಿಸ್ತಾ ಇರ್ತಾರೆ. ಸೊ ಇಟ್ಸ್ ನಾಟ್ ಅಬೌಟ್ ಒಳ್ಳೆಯವರು ಕೆಟ್ಟವರು, ಇಟ್ಸ್ ಆಲ್ ಅಬೌಟ್ ಪರ್ಸ್ಪೆಕ್ಟಿವ್. ಆ್ಯಂಡ್ ನಾವು ಹೆಂಗೆ ಥಿಂಕ್ ಮಾಡ್ತೀವಿ ಹಾಗೆ ಜನ ಅಪಿಯರ್ ಆಗ್ತಾರೆ ಅಷ್ಟೇ, ಅದು ರಿಫ್ಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಹೇಳೋದೆಲ್ಲ ದುಡ್ಡಿಂದು ಅಥವಾ ಕಷ್ಟ ಬರುತ್ತೆ, ಅದೆಲ್ಲ ಸುಳ್ಳು. ಶಿವನ ವರ್ಷ ಮಾಡೋದ್ರಿಂದ ನಿಮ್ಗೆ ಇರುವಂಥ ಕಷ್ಟ ಎಲ್ಲ ದೂರ ಆಗುತ್ತೆ. ಆ್ಯಂಡ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ನಿಜವಾಗ್ಲೂ ಲೈಫ್ ಅಂದರೆ ಏನು ಅಂತ. ಬಿಕಾಸ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಲೈಫ್ ಅಂದರೆ ಏನು ಅಂತ, ಇನ್ನೂ ಅರ್ಥ ಆಗಿಲ್ಲ. ನನಗೆ ಗೊತ್ತು ಲೈಫ್ ಅಂತ ಅಂದರೆ ಇಟ್ಸ್ ನಾಟ್ ರಿಯಲ್, ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ನಮ್ಮ ಯೋಚನೆಗಳಿಂದ ಅಂತ. ಬಟ್ ಇದನ್ನೇ ಎಷ್ಟೋ ಜನಕ್ಕೆ ಸಿಂಪಲಾಗಿ ಅರ್ಥ ಮಾಡ್ಸೋಕೋದ್ರೆ ಅರ್ಥನೇ ಆಗಲ್ಲ. ನಗ್ತಾರೆ, ಹೀಯಾಳಿಸ್ತಾರೆ. ಓಕೆ, ಏನು ಹಿಂಗೆ ಹೇಳ್ತಿದ್ಯಾ, ಲೈಫ್ ಅಂದರೆ ಜಸ್ಟ್ ಇಲ್ಯೂಷನ್ ಅಂತೆ, ನೀನೇ ಅದು ಇದರಲ್ಲಿದೆಯಾ. ಲೈಕ್ ನೀವು ಯಾರಿಗಾರು ಹೇಳಕ್ಕೆ ಹೋದರೆ ನೀವು ಹೇಳೋದೇ ಸರಿ ಇಲ್ಲ, ನೀವೇ ತಪ್ಪು ಅನ್ನೋ ಥರ ಇದು ಮಾಡ್ತಾರೆ, ರೈಟ್? ಸೊ ಬಟ್ ಇದೆಲ್ಲನೂ ಎಕ್ಸ್ಪೀರಿಯನ್ಸ್ ಇದು ಬರ್ತಾ ಗೊತ್ತಾಗೋದು. ನಾವು ಯಾರಿಗೋ ಇನ್ನೊಬ್ಬರಿಗೆ ಹೇಳ್ಕೊಳೋದ್ರಿಂದ ಈ ವಿಷಯನ ಯಾರು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಓಕೆ, ನಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು, ಆಗ ಅರ್ಥ ಆಗುತ್ತೆ. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ, ತುಂಬ ಚೇಂಜಸ್ನ ನೋಡಿದ್ದೀನಿ. ಆ್ಯಂಡ್ ಇನ್ನೊಂದು ಥಿಂಗ್, ನನಗೆ ಶಿವನ ಬಗ್ಗೆ ಹೇಳಬೇಕಂತ ಅಂದರೆ ಈಸ್ ಅ ಗಾಡ್ ಆಫ್ ಸೆಲ್ಫ್ ಲವ್. ನನ್ನ ಪ್ರಕಾರ, ಐ ಡೋಂಟ್ ನೋ ಹೊರಗಡೆ ಏನಾದರೂ ಡೆಫಿನೇಷನ್ ಕೊಟ್ಕೊಡ್ಲಿ, ಬಟ್ ನನಗೆ ಗೊತ್ತಿರೋಂಗೆ ಈಸ್ ದ ಗಾಡ್ ಹೂ ಡಿಸ್ಟ್ರಾಯ್ಸ್ ಯುವರ್ ಲಿಮಿಟಿಂಗ್ ಬಿಲೀಫ್ಸ್. ಅಂದರೆ ನಿಮ್ಮಲ್ಲಿ ಇರುವಂಥ ಕಟ್ಟುಪಾಡುಗಳನ್ನ ತೆಗೆದು ಹಾಕ್ತಾನೆ. ನಿಮಗೆ ಯಾವುದ್ರ ಮೇಲಾದರೂ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಥಾಟ್ಸ್ ಇರಲಿ ಅಥವಾ ಲಿಮಿಟಿಂಗ್ ಬಿಲೀಫ್ಸ್ ಇರಲಿ, ಅದನ್ನು ಅವನು ಅದರಿಂದ ನಿಮ್ಮನ್ನು ಹೊರಗಡೆ ತರ್ತಾನೆ. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಇಸ್, ನಿಮ್ಮನ್ನು ಪ್ರೀತಿಸೋಕ್ಕೆ ಅವನೇ ಪ್ರೋತ್ಸಾಹ ನೀಡೋದು, ಇನ್ನು ಯಾರೂ ಅಲ್ಲ. ಯಾಕೆ ಅಂತಂದರೆ ನೀವು ಶಿವನ ಅಬ್ಸರ್ವ್ ಮಾಡಿ, ಇಸ್ ದ ಗಾಡ್ ಹೂ ಆಲ್ವೇಸ್ ಮೆಡಿಟೇಟ್ ಆನ್ ಹಿಮ್ಸೆಲ್ಫ್.
ಓಕೆ. ನಾನು ತುಂಬ ಸತಿ ಕೇಳಿದ್ದೀನಿ, ಬೇರೆ ಕಡೆ ಎಲ್ಲ ಹೇಳ್ತಾರೆ ಶಿವ ಯಾವಾಗಲೂ ಧ್ಯಾನ ಮಾಡಬೇಕಾದ್ರೆ ರಾಮನ ವರ್ಷಿಪ್ ಮಾಡ್ತಾ ಇರ್ತಾರೆ, ರಾಮನಾಮ ಹೇಳ್ತಾ ಇರ್ತಾರೆ, ಶ್ರೀರಾಮ ಶ್ರೀರಾಮ ಅಂತ ಇದು ಮಾಡ್ತಾ ಇರ್ತಾರೆ. ಆ್ಯಂಡ್ ಲೈಕ್ ಅಥವಾ 8 ಸಿಲಬಲ್ ಮಂತ್ರ ಇದೆಯಲ್ಲ, 7 ಚಕ್ರ ಆ್ಯಕ್ಟಿವೇಟ್ ಆಗೋಕ್ಕೆ ಲಮ್ ರಮ್ ಆ ಥರ ಸೌಂಡ್ಸ್ ಇದೆ, ಅದನ್ನು ಹೇಳ್ತಾ ಇರ್ತಾರೆ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಸೀರಿಯಸ್ಲಿ ಹೇಳ್ತೀನಿ, ಶಿವ ಮೆಡಿಟೇಟ್ ಮಾಡ್ತಿರ್ಬೇಕಾದ್ರೆ ಯಾರನ್ನೂ ಆರಾಧಿಸಲ್ಲ, ಅವ್ರನ್ನ ಅವರೇ ಆರಾಧಿಸ್ತಾರೆ. ಅಂದರೆ ಅವ್ರನ್ನ ಅವರೇ ವರ್ಷಿಪ್ ಮಾಡ್ತಾರೆ. ಹೇಗೆ ಅಂತಂದರೆ ಬೈ ಚಾಂಟಿಂಗ್ ಹಿಸ್ ಓನ್ ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ. ಸೊ ಅರ್ಥ ಮಾಡ್ಕೊಳ್ಳಿ, ಶಿವ ಧ್ಯಾನ ಮಾಡಬೇಕಾದ್ರೆ ಅವರ ಒಂದು ಪಂಚಾಕ್ಷರಿ ಮಂತ್ರನೇ ಹೇಳ್ತಾ ಇರ್ತಾರೆ. ಆ್ಯಂಡ್ ಇದರಿಂದ ನಮಗೇನು ಇಂಡಿಕೇಟ್ ಮಾಡ್ತಾ ಇರೋದು ಶಿವ ಅಂತಂದರೆ, ನೀವು ನಿಮ್ಮ ಲೈಫಲ್ಲಿ ನಿಮ್ಮನ್ನು ಆರಾಧಿಸಬೇಕು, ನಿಮ್ಮನ್ನು ನೀವು ಮೇಲಿಡಬೇಕು. ಅದರಿಂದ ಯಾವುದೇ ರೀತಿ ತಪ್ಪಿಲ್ಲ. ಯಾವತ್ತಾದರೂ ನಿಮ್ಮನ್ನು ನೀವು ಪ್ರೀತಿಸಬೇಕು, ನಿಮ್ಮನ್ನು ನೀವು ಗೌರವಿಸಬೇಕು, ನಿಮ್ಮನ್ನು ನೀವು ಆರಾಧಿಸಬೇಕು ಅಂತ ಅದರಲ್ಲಿ ಹೇಳೋದು. ಆ್ಯಂಡ್ ಇನ್ನೊಂದೇನಂತ ಅಂದರೆ, ನಿಜವಾಗ್ಲೂ ನಿಮ್ಮ ಲೈಫ್ ಚೇಂಜ್ ಆಗಬೇಕಂತ ಅಂದರೆ ಫಸ್ಟು ನೀನು ಒಳಗಡೆ ನೋಡು. ನೀನು ಒಳಗಡೆ ನೀನು ಏನು ಯೋಚನೆ ಮಾಡ್ತಿದೀಯ, ಆ ಯೋಚನೆನ ನಿನ್ನ ಕಂಟ್ರೋಲಲ್ಲಿ ಇಟ್ಕೋ, ಆವಾಗ ನಿನ್ನ ಲೈಫ್ ಬದಲಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಓಕೆ. ಫಾರ್ ಮೀ ಈಸ್ ಅ ಸೆಲ್ಫ್ ಲವ್ ಗಾಡ್. ಫಾರ್ ಮೀ ಈಸ್ ಅ ಗಾಡ್ ಆಫ್ ಡಿಸ್ಟ್ರಾಯಿಂಗ್. ಓಕೆ, ಡಿಸ್ಟ್ರಕ್ಷನ್ ಬಟ್ ನಾಟ್ ಆ್ಯಸ್ ಯು ಥಿಂಕ್. ಓಕೆ, ನಿಮ್ಮಲ್ಲಿರುವಂಥ ನಕಾರಾತ್ಮಕತೆ ತೆಗೆದುಹಾಕ್ತಾರೆ. ಐ ಮೀನ್ ನಕಾರಾತ್ಮಕ ಯೋಚನೆಗಳನ್ನ, ಭಾವನೆಗಳನ್ನ ತೆಗೆದುಹಾಕಿ ನಿಮ್ಮಲ್ಲಿರುವಂತಹ ಕಟ್ಟುಪಾಡುಗಳು, ಇದಾಗಲ್ಲ ಇದಾಗುತ್ತೆ ಅನ್ನೋದೇ ಇಲ್ಲ, ಎಲ್ಲನೂ ಆಗುತ್ತೆ ಅಂತ ಹೇಳೋದು. ಆ್ಯಂಡ್ ದ ಥರ್ಡ್ ಪಾಯಿಂಟ್ ಈಸ್ ಲೈಕ್ ಹಿಸ್ ವಿದಿನ್ ಯುವರ್ ಸೆಲ್ಫ್. ಓಕೆ, ನಾನು ಅವ್ರನ್ನ ಒಂದು ಪರ್ಸನ್ ಅಂತಲೂ ತೊಗೊತೀನಿ. ಬಿಕಾಸ್ ತುಂಬ ಜನ ಹೇಳ್ತಾರಲ್ವ, ಶಿವ ಇಸ್ ನಾಟ್ ಎ ಪರ್ಸನ್, ಅಥವಾ ಶಿವ ಅಂದರೆ ಅದು ವ್ಯಕ್ತಿ ಅಲ್ಲ, ಹೊರಗಡೆ ಇಲ್ಲ, ನಿಮ್ಮ ಒಳಗಡೆನೇ ಇರೋದು. ಎಸ್, ಐ ಕಂಪ್ಲೀಟ್ಲಿ ಅಗ್ರಿ, ನಾನು ಒಳಗಡೆನೇ ಇದ್ದಾರೆ ಅಂತ. ಆ್ಯಂಡ್ ಐ ಆಲ್ಸೋ ಟೇಕ್ ಇಟ್ ಆಸ್ ಎ ಪರ್ಸನ್, ಒಬ್ಬ ವ್ಯಕ್ತಿ ಅಂತಲೇ ನಾನು ತೊಗೊತೀನಿ. ಅಂದರೆ ನನಗೆ ಐ ಲವ್ ದ ಫಿಸಿಕಲ್ ಫಾರ್ಮ್ ಆಫ್ ಶಿವ. ಸೊ ನಾನು ಹಾಗೆ ಅದನ್ನು ತೊಗೊತೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಅವ್ರು ಎಲ್ಲರಲ್ಲೂ ಇರ್ತಾರೆ, ರಿಸೈಡ್ ಆಗ್ತಾರೆ. ಹೇಗೆ ಅಂತಂದರೆ, ಶಿವನ ಪಶುಪತಿ ಅಂತ ಕರಿತೀವಿ. ಅಂದರೆ ಅರ್ಥ ಇಸ್ ದ ಲಾರ್ಡ್ ಆಫ್ ಪಶೂಸ್ ಅಂತ ಹೇಳ್ತಾರೆ. ಇಲ್ಲಿ ಪಶು ಅಂತ ಅಂದರೆ ಪ್ರಾಣಿ ಪಕ್ಷಿಗಳಷ್ಟೇ ಬರಲ್ಲ, ಆದರೆ ಎಲ್ಲ ಜೀವಿಗಳು ಬರುತ್ತೆ, ನಾವು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗ್ತೀವಿ. ಸೊ ನಾವು ಕೂಡ ಪಶು ಅಂತಲೇ ಕನ್ಸಿಡರ್ ಮಾಡೋದು. ಸೊ ಹೆನ್ಸ್ ಇಸ್ ದ ಲಾರ್ಡ್ ಆಫ್ ಆಲ್ ದಿಸ್ ಪಶು ಅಂದರೆ ನಾವಾಗಿರ್ಬೋದು, ಪ್ರಾಣಿ ಪಕ್ಷಿ ಗಿಡ ಮರ ಕ್ರಿಮಿ ಕೀಟ, ಸಣ್ಣ ಜೀವಿಯಿಂದ ಹಿಡಿದು ತುಂಬ ದೊಡ್ಡ ಜೀವಿವರೆಗೂ ಇರುವಂಥ ಎಲ್ಲದಕ್ಕೂ ಲಾರ್ಡ್ ಯಾರಂತ ಅಂದರೆ ಶಿವ. ಸೊ ಹಿಸ್ ಕಾಲ್ಡ್ ಎಸ್ ಪಶುಪತಿ. ಅರ್ಥ ಆಯ್ತಾ? ಅದಕ್ಕೋಸ್ಕರನೇ ಪಶುಪತಿ ಅಂತ ಕರೆಯೋದು ಶಿವಂಗೆ. ಆ್ಯಂಡ್ ಅದೇ ಹೇಳೋದು, ನಮ್ಮಲ್ಲಿ ಶಿವ ಇದ್ದಾನೆ. ಓಕೆ, ಅರ್ಥ ಆಯ್ತಾ? ಹೀ ಈಸ್ ಅವರ್ ಇನ್ನರ್ ಸೆಲ್ಫ್. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ, ನಾನು ಶಿವನ್ನ ನನ್ನ ಇನ್ನರ್ ಸೆಲ್ಫ್ ಅಂತ ಕನ್ಸಿಡರ್ ಮಾಡ್ತೀನಿ, ಗೈಡ್ ಅಂತ ಕನ್ಸಿಡರ್ ಮಾಡ್ತೀನಿ, ಗುರು ಅಂತ ಕನ್ಸಿಡರ್ ಮಾಡ್ತೀನಿ, ಅಪ್ಪ ಅಂತ ಕನ್ಸಿಡರ್ ಮಾಡ್ತೀನಿ, ಫ್ರೆಂಡ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಹಿಸ್ ಎವ್ರಿಥಿಂಗ್. ನೀವೇನು ಅನ್ಕೊತಿರೋ ಅದೆಲ್ಲನೂ, ಆ್ಯಂಡ್ ನೀವೇನಲ್ಲ ಅನ್ಕೊತಿರೋ ಅದು ಕೂಡ. ಓಕೆ. ಆ್ಯಂಡ್ ನಿನ್ನ ಒಂದಿಷ್ಟು ಹೇಳಬೇಕಂತಂದರೆ, ಈಗ ಪರ್ಟಿಕ್ಯುಲರಾಗಿ ನನಗೆ ಬರ್ತಿದೆ, ನಾನು ಇಲ್ಲಿ ಯಾವ ದೇವರು ದೊಡ್ಡವರು, ಯಾವ ದೇವರು ಸಣ್ಣವರು ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಕಂಪ್ಲೀಟಾಗಿ ನಾನು ಇಲ್ಲಿ ಮಾತಾಡ್ತಿದ್ದು ಜಸ್ಟ್ ಲಾರ್ಡ್ ಶಿವನ್ ಬಗ್ಗೆ. ಅದರಿಂದ ಕೆಲವೊಂದಿಷ್ಟು ಥಿಂಗ್ಸ್ನ ನಾನು ಕೇಳಿದ್ದೀನಿ, ಅದ್ರ ಬಗ್ಗೆ ನಾನು ಮಾತಾಡಬೇಕಂತ ಅನಿಸುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನಂತ ಅಂದರೆ, ತುಂಬ ಜನ ಹೇಳ್ತಾರೆ ಆಂಜನೇಯ ಬಂದುಬಿಟ್ಟು ಶಿವನ ಅವತಾರ ಅಂತ ಹೇಳ್ತಾರೆ. ಬಟ್ ಒಂದು ಥಿಂಗ್ನ ಕರೆಕ್ಟಾಗಿ ಗಮನ ಇಟ್ಟು ಕೇಳಿ. ಐ ಥಿಂಕ್ ಇಲ್ಲಿ ಇಷ್ಟೊಂದು ನಮ್ಮ ಕರ್ನಾಟಕದಲ್ಲಿ ಅಷ್ಟಿಲ್ಲ, ಬಟ್ ನಾರ್ತ್ ಸೈಡ್ ಹೋದರೆ, ನಾರ್ತ್ ಈಸ್ಟ್ ಅವರೆಲ್ಲ ಬಿಲೀಫ್ ಏನಿರೋದು ಅಂತ ಅಂದರೆ, ಆಂಜನೇಯನೇ ಶಿವನ ಅವತಾರ ಅಂತ ನಂಬಿದ್ದಾರೆ. ಸೊ ಮೇ ಬಿ ಅಲ್ಲಿ ವಾಚ್ ಮಾಡಿದ್ದು ನಾನು, ಆದರೂ ನಾನು ಕ್ಲಾರಿಟಿ ಕೊಡಬೇಕು. ತುಂಬ ಜನ ಅಂದ್ಕೊಂಡಿರ್ತಿರಲ್ಲ, ಆಂಜನೇಯ ಬಂದುಬಿಟ್ಟು ಶಿವನ ಅವತಾರ ಅಂತ ಅಲ್ಲವೇ ಅಲ್ಲ. ಅರ್ಥ ಆಯಿತಾ? ದಯವಿಟ್ಟು ಆ ಕನ್ಸೆಪ್ಷನ್ನ ತೆಗೆದುಹಾಕಿ. ಶಿವ ಬೇರೆ, ಆಂಜನೇಯ ಬೇರೆ. ಸೊ ಆಂಜನೇಯ ಬಂದುಬಿಟ್ಟು ಜಸ್ಟ್ ಶಿವನ ಅಂಶ ಮಾತ್ರ, ಆ್ಯಂಶ್ ಮಾತ್ರ, ಶಿವ ಅಲ್ಲ ಆಂಜನೇಯ. ಅದನ್ನು ನಾನು ಕನ್ಫರ್ಮ್ ಮಾಡಬೇಕು, ಬಿಕಾಸ್ ಮಿಸ್ಕನ್ಸೆಪ್ಷನ್ ಇದೆ. ಓಕೆ. ಆ್ಯಂಡ್ ಇನ್ನೊಂದು, ನೀವು ಶಿವನ ವರ್ಷಿಪ್ ಮಾಡಿ ಬಿಡಿ, ಅವ್ನು ನಿಮಗೆ ಕೇಳಲ್ಲ, ಇವತ್ತು ಡಿಮ್ಯಾಂಡ್ ಮಾಡಲ್ಲ ನನ್ನ ವರ್ಷಿಪ್ ಮಾಡು, ನನ್ನ
ನನಗೆ ಇದನ್ನು ತಂದು ಕೊಡು, ಲೈಕ್ ಇದೇ ಪರ್ಟಿಕ್ಯುಲರ್ ಹೂವು ಬೇಕು, ಇದೇ ಪರ್ಟಿಕ್ಯುಲರ್ ಏನು ವೆರೈಟೀಸ್ ತಿಂಡಿ ಬೇಕು, ಅದು ಬೇಕು ಇದು ಬೇಕು ಏನೂ ಕೇಳಲ್ಲ. ನಿಮಗೆ ವರ್ಷಿಪ್ ಮಾಡೋಕ್ಕೆ ಇಷ್ಟನಾ ವರ್ಷಿಪ್ ಮಾಡಿ, ನಿಮಗೆ ಏನಾದರೂ ಕೊಡೋಕ್ಕೆ ಇಷ್ಟನಾ ಕೊಡಿ. ಓಕೆ, ಸೊ ಅದು ಏನಾದರೂ ಆಗಿರ್ಬೋದು. ಓಕೆ, ಒಂದು ಪತ್ರೆ ಕೊಡ್ತಿರೋ, ಬಿಲ್ವಪತ್ರೆ ಕೊಡ್ತಿರೋ, ಒಂದು ಹೂ ಕೊಡ್ತಿರೋ, ಅಥವಾ ಏನಾದರೂ ವೆರೈಟೀಸ್ ಆಹಾರ ಮಾಡಿಕೊಡ್ತಿರೋ, ಅದು ನಮಗೆ ಬಿಟ್ಟಿದ್ದು. ಬಟ್ ಭಕ್ತಿಯಿಂದ ಕೊಟ್ಟರೆ ಅದನ್ನು ಖಂಡಿತ ಆಕ್ಸೆಪ್ಟ್ ಮಾಡ್ಕೊತಾನೆ. ಆ್ಯಂಡ್ ಅವನು ಎಲ್ಲೂ ಕೂಡ ಹಿ ನೆವರ್ ಮೆನ್ಷನ್ಡ್ ನೀವು ನನ್ನ ವರ್ಷಿಪ್ ಮಾಡಲೇಬೇಕು ಅಂತ ಯಾವತ್ತೂ ಹೇಳಿಲ್ಲ. ಯಾಕೆ ಅಂತಂದರೆ ನಿಮ್ಮನ್ನು ನೀವು ಪ್ರೀತಿಸೋದು, ನಿಮ್ಮನ್ನು ನೀವು ವರ್ಷಿಪ್ ಮಾಡೋದೇ ಅವನಿಗೂ ಕೂಡ ಪ್ರೀತಿಸ್ದಂಗೆ, ಅವನನ್ನು ವರ್ಷಿಪ್ ಮಾಡ್ದಂಗೆ. ಸೊ ಅವನು ಯಾರಿಗೂ ಹೇಳಲ್ಲ. ಇನ್ಸ್ಟೆಡ್ ಆಫ್ ಆದರೆ ಅದು ನಿಮ್ಮ ಚಾಯ್ಸ್, ಕಂಪ್ಲೀಟ್ಲಿ ನಿಮಗೆ ಬಿಟ್ಟಿದ್ದು. ನಿಮಗೆ ವರ್ಷಿಪ್ ಮಾಡಬೇಕಂತ ಅನಿಸಿದ್ರೆ, ನಿಮಗೆ ಮಂತ್ರ ಹೇಳಬೇಕಂತ ಅನಿಸಿದ್ರೆ ಚಾಂಟ್ ಮಾಡಿ. ಆ್ಯಂಡ್ ನಾನು ಹಿಂದೆ ಹೇಳಿದ್ದೆ, ಮಂತ್ರಾಸ್ ಆರ್ ನಥಿಂಗ್ ಬಟ್ ಅಫರ್ಮೇಷನ್ಸ್ ಅಂತ. ಆ್ಯಂಡ್ ಕ್ಲಾರಿಟಿ ಕೂಡ ಕೊಟ್ಟಿದ್ದೀನಿ ನಾನು ಹಳೆ ವೀಡಿಯೋದಲ್ಲಿ. ಬಟ್ ಎಷ್ಟೋ ಜನ ಆ ವಿಡಿಯೋ ನೋಡಿರಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಯಾಕೆ ಮಂತ್ರ ನಾನು ಅಫರ್ಮೇಷನ್ಸ್ಗೆ, ಯಾಕೆ ಮಂತ್ರನ ನಾನು ಅಫರ್ಮೇಷನ್ಸ್ಗೆ ಹೋಲಿಸ್ತೀನಿ ಅಂತ ಅಂದರೆ, ನನಗೆ ಗುಡ್ ಎಕ್ಸಾಂಪಲ್ ಕೊಡೋಕ್ಕೆ ಬರೋದಂದರೆ ಸರಸ್ವತಿ ಮಂತ್ರ ಅಥವಾ ಗಣಪತಿ ಮಂತ್ರನ. ಸೊ ಅದಕ್ಕೋಸ್ಕರ ಸರಸ್ವತಿ ಮಂತ್ರ ತೊಗೊಳೋಣ. ಓಕೆನಾ? ಸೊ ಅದರಲ್ಲಿ ಏನಿರುತ್ತೆ, ನಾವು ಸರಸ್ವತಿ ಮಂತ್ರದಲ್ಲಿ ಯೂಶ್ವಲಿ ನಾವು ಏನಕ್ಕೆ ಸರಸ್ವತಿನ ನಾವು ಪ್ರೇ ಮಾಡೋದು ಅಥವಾ ಬೇಡ್ಕೊಳ್ಳೋದು ಅಂತ ಅಂದರೆ ವಿದ್ಯೆಗೆ, ಬುದ್ಧಿಗೆ, ಆ್ಯಂಡ್ ಇನ್ನು ಏನಕ್ಕೆ ಕಾನ್ಸಂಟ್ರೇಷನ್ಗೆ, ಫೋಕಸ್ಗೆ, ಇದೆಲ್ಲದಕ್ಕೂ ನಾವು ಸರಸ್ವತಿನ ಪ್ರೇ ಮಾಡ್ತೀವಿ. ಸೊ ನಾವೀಗ ಒಂದು ಅಫರ್ಮೇಷನ್ ಹೇಳ್ತೀವಿ ಅಂತಂದರೂ ಏನಂತ ಹೇಳ್ತೀವಿ, ನಾನು ಚೆನ್ನಾಗಿ ಓದ್ತೀನಿ, ನನಗೆ ಯಾವಾಗಲೂ ಕಾನ್ಸಂಟ್ರೇಷನ್ ಇರುತ್ತೆ, ನನಗೆ ಯಾವಾಗಲೂ ಫೋಕಸ್ ಇರುತ್ತೆ, ನಾನು ಓದಿದ್ದೆಲ್ಲ ಚೆನ್ನಾಗಿ ನೆನಪಿರುತ್ತೆ ಅಂತ ನಾನು ಅಫರ್ಮೇಷನ್ ಹೇಳ್ತೀವಿ. ಹಾಗೆ ಈಗ ಸರಸ್ವತಿ ಮಂತ್ರ ನೀವು ಹೇಳ್ತೀರಾ ಅಂತ ಅಂದ್ರೂ ಆ ಮಂತ್ರದಲ್ಲಿ ಆಲ್ಮೋಸ್ಟ್ ಸಂಸ್ಕೃತ ವರ್ಡ್ಸ್ನ ಯೂಸ್ ಮಾಡಿರ್ತಾರೆ. ಸಂಸ್ಕೃತದಲ್ಲೇ ಮಂತ್ರ ಇರೋದ್ರಿಂದ ಸಂಸ್ಕೃತದಲ್ಲೇ ಅವರು ಹೇಳಿರ್ತಾರೆ. ಏನು, ಒಂದು ದೇವಿಗೆ ಪ್ರೈಸ್ ಮಾಡ್ತಾರೆ. ಓಕೆ, ಪ್ರೈಸ್ ಮಾಡಿ ಥ್ಯಾಂಕ್ಸ್ ಹೇಳೋದು, ಲೈಕ್ ಥ್ಯಾಂಕ್ಸ್ ನನಗೆ ಅಥವಾ ಬೇಡ್ಕೊಳ್ಳೋದು, ನನಗೆ ವಿದ್ಯೆ ಕೊಡು, ಬುದ್ಧಿ ಕೊಡು, ನನಗೆ ನೆನಪಿಡ್ಕೊಳ್ಳೋ ಅಂಥ ಒಂದು ಶಕ್ತಿ ಕೊಡು, ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡು, ನನಗೆ ಓದೋಕ್ಕೆ ಹೆಲ್ಪ್ ಮಾಡು. ಈ ಥರ ಒಂದಿಷ್ಟು ವರ್ಡ್ಸ್ಗಳಿರುತ್ತೆ. ಅಥವಾ ಬೇಡ್ಕೊಳ್ಳೋದು, ಗ್ರ್ಯಾಟಿಟ್ಯೂಡ್ ತೋರಿಸೋದು, ಥ್ಯಾಂಕ್ಸ್ ನನಗೆ ಕೊಡೋದಕ್ಕೆ, ಅಥವಾ ಈ ಥರ ಹೇಳೋದು. ಇದು ಏನಂತ ಕನ್ಸಿಡರ್ ಮಾಡ್ತೀರಾ ನಾರ್ಮಲ್ ಆಗಿ ನೀವು? ಇದನ್ನು ನಾವು ಅಫರ್ಮೇಷನ್ಸ್ ಅಂತಲೇ ಕನ್ಸಿಡರ್ ಮಾಡೋದಲ್ವಾ? ಸೊ ಅಫರ್ಮೇಷನ್ಸ್ನ ನೀವು ಹೆಂಗೆ ಬೇಕಿದ್ರು ಹೇಳ್ಕೊಬೋದು. ಅದನ್ನು ಲೈಕ್ ಪಾಸ್ಟಲ್ಲಿ, ಪ್ರೆಸೆಂಟಲ್ಲಿ, ಫ್ಯೂಚರಲ್ಲಿ, ಲೈಕ್ ನನ್ನ ಮೆಮೊರಿ ಇದೆ ಅಥವಾ ನನ್ನ ಮೆಮೊರಿ ಬರುತ್ತೆ, ಪ್ಲೀಸ್ ಸಬ್ಕಾನ್ಷಿಯಸ್ ಈಗ ಅನ್ಕೊತಿರ್ತೀರಲ್ವ, ದಯವಿಟ್ಟು ಸಬ್ಕಾನ್ಷಿಯಸ್ ಮೈಂಡ್ ಪ್ಲೀಸ್ ನನಗೆ ಇಷ್ಟು ಲಾಂಗ್ ಮೆಮೊರಿ ಕೊಡು, ಇಷ್ಟು ಏನು ನನಗೆ ಕಾನ್ಸಂಟ್ರೇಟ್ ಕೊಡು, ನನಗೆ ಫೋಕಸ್ ಕೊಡು. ಸೊ ಫೈನಲಿ ನೀವು ಸರಸ್ವತಿ ಅಂದ್ಕೊಂಡು ಕೂಡ ನಿಮ್ಮ ಒಳಗಡೆನೇ ಇರೋದು. ಆ್ಯಂಡ್ ಗಾಡ್ ಈಸ್ ವಿದಿನ್ ಯು. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಡಿಫ್ರೆನ್ಸ್ ಮಾಡಲ್ಲ ನಿಮ್ಮನ್ನು ಮತ್ತು ದೇವರನ್ನ. ನೀವು ಡಿಫ್ರೆನ್ಸ್ ಮಾಡೋದು, ದೇವ್ರ ಬೇರೆ ನಾನು ಬೇರೆ ಅಂತ. ಬಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹಾಗೆಯೂ ಮಾಡಲ್ಲ. ನೀವು ಒಂದೇ ದೇವರೇ ಒಂದು, ಲೈಕ್ ನೀವು ಒಂದು ದೇವರು ಒಂದು ಅಂತ ತಗೊಳುತ್ತೆ. ಅದಕ್ಕೋಸ್ಕರ ಸೊ ಮಂತ್ರಾಸ್ನ ಹೇಳಿದ್ರು ಕೂಡ ಇಟ್ಸ್ ಅಗೇನ್ ದ ಅಫರ್ಮೇಷನ್ಸ್. ಈವನ್ ಅಫರ್ಮೇಷನ್ಸ್ ಹೇಳಿದ್ರು ಕೂಡ ಒಂದಲ್ಲ ಒಂದು ರೀತಿ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳ್ತಾ ಇರೋದು. ಅರ್ಥ ಆಯಿತಾ? ಇಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ದೇವರು ನಿಮ್ಮ ಒಳಗಡೆ ಇದ್ದಾನೆ, ಹಿ ಈಸ್ ಪ್ರೆಸೆಂಟ್ ವಿತ್ ನೀವು. ಅದಕ್ಕೋಸ್ಕರ ನೀವು ಫಂಕ್ಷನ್ ಮಾಡ್ತಿದ್ದೀರಾ. ಆ್ಯಂಡ್ ನಿಮ್ಮ ಒಳಗಡೆ ಇರುವಂತಹ ಕಾನ್ಷಿಯಸ್ನೆಸ್ಸೇ ಆ ಒಂದು ದೇವರು. ಈಗ ನೀವು ಕೇಳಿರ್ಬೋದು, ಶಿವ ಅಂತ ಅಂದರೆ ಅರ್ಥ ಏನು? ಆಸ್ಪೀಷಿಯಸ್ನೆಸ್, ಯಾವುದು ಒಳ್ಳೆಯದಕ್ಕೆ ನಾವು ಶಿವ ಅಂತ ಹೇಳ್ತೀವಿ, ರೈಟ್? ಆದರೆ ಈಗ ತಗೊಳ್ಳಿ, ಶಿವನ ಇನ್ನೊಂದು ಟರ್ಮ್ ಇದೆ, ಏನಂದರೆ ಶಿವ ಅಂದರೆ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ. ಈವನ್ ಓಕೆ, ಶಿವ ಬೇಡ ಅಂದರೆ ವಿಷ್ಣು ಅಂದ್ಕೊಳ್ಳಿ, ಕಾನ್ಷಿಯಸ್ನೆಸ್ ಅಂತ ಹೇಳ್ತೀರ. ಸೊ ಯಾವುದೇ ದೇವ್ರು ತೊಗೊಂಡ್ರು ವಿ ಸೇ ಇಟ್ ಆ್ಯಸ್ ಎ ಕಾನ್ಷಿಯಸ್ನೆಸ್. ಇವಾಗ ದೇವಿನ ತಗೊಳ್ಳಿ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ಏನಂತ ಹೇಳ್ತೀವಿ? ಕಾನ್ಷಿಯಸ್ನೆಸ್. ನೀವು ಕೇಳಿರ್ಬೋದು, ಐಗಿರಿ ನಂದಿನಿ ಸಾಂಗಲ್ಲಿ, ಅದು ರೀಸೆಂಟ್ ವರ್ಷನ್ನಲ್ಲಿ ಒಂದಿದೆ, ಇವಾಗ ಕಾನ್ಷಿಯಸ್ನೆಸ್ ಅಂತ ಒಂದು ಲೈನ್ಸ್ ಇದೆ, ರೈಟ್? ಸೊ ಎಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ನಾವು ಯಾರಿಗೆ ವರ್ಷಿಪ್ ಮಾಡ್ತಿರೋದು? ನಮ್ಮ ಕಾನ್ಷಿಯಸ್ನೆಸ್ಗೆ, ರೈಟ್? ಆ್ಯಂಡ್ ಆ ಕಾನ್ಷಿಯಸ್ನೆಸ್ಸೇ ಶಿವ, ಶಕ್ತಿ, ವಿಷ್ಣು, ಲಕ್ಷ್ಮಿ, ಬ್ರಹ್ಮ, ಸರಸ್ವತಿ, ಗಣಪತಿ, ಆಂಜನೇಯ. ನೀವು ಯಾವ ಒಂದು ಪರ್ಟಿಕ್ಯುಲರ್ ದೇವ್ರನ್ನ ನಂಬ್ತಿರೋ ಆ ದೇವರು. ಅರ್ಥ ಆಯಿತಾ? ಸೊ
ನೋಡಿ, ಲೈಫಲ್ಲಿ ಪ್ರಾಬ್ಲಮ್ಸ್ ಬರೋದು ದೇವರಿಂದ ಅಲ್ಲ. ನೀವು ಯಾವ ಒಂದು ದೇವರ ವರ್ಷನ ಮಾಡ್ತಿರೋ ಆ ದೇವರು ನಿಮಗೆ ಪ್ರಾಬ್ಲಮ್ಸ್ ಕೊಡಲ್ಲ. ಬದಲಾಗಿ ನೀವು ಇಟ್ಕೊಂಡಿರೋಂಥ ಯೋಚನೆಗಳು ನಿಮಗೆ ಪ್ರಾಬ್ಲಮ್ಸ್ನ ಕೊಡುತ್ತೆ. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ರಿಯಲಿ ಹೇಳ್ತೀನಲ್ಲ, ಶಿವ ಇಸ್ ನಾಟ್ ಎ ಗಾಡ್. ನಿಮಗೆ ಡಿಫಿಕಲ್ಟ್ ಕೊಡೋ ಗಾಡ್ ಅಲ್ಲ. ನಿಮ್ಮನ್ನು ಡಿಟ್ಯಾಚ್ ಮಾಡಿಸಲ್ಲ. ನನಗೊಂದು ಆನ್ಸರ್ ಮಾಡಿ, ಲೈಕ್ ಅಂತಿರ್ತಾರೆ, ಶಿವನ ವರ್ಷ ಮಾಡಿದ್ರಿಂದ ಡಿಟ್ಯಾಚ್ ಆಗ್ತೀರಾ, ಸಿಂಗಲ್ ಆಗ್ತೀರಾ, ಹಂಗೆ ಆಗ್ತೀರಾ, ಹಿಂಗೆ ಆಗ್ತೀರಾ, ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ, ದುಡ್ಡಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಶಿವಂಗೂ ಫ್ಯಾಮಿಲಿ ಇದೆ, ಅರ್ಥ ಆಯ್ತಾ? ಶಿವ ಇಸ್ ಬ್ರಹ್ಮಚಾರಿ ಅಲ್ಲ. ಶಿವಂಗೂ ಫ್ಯಾಮಿಲಿ ಇದೆ, ಅರ್ಥ ಆಯ್ತಾ? ಸೊ ಫ್ಯಾಮಿಲಿ, ಹಿ ಈಸ್ ಅ ಫ್ಯಾಮಿಲಿ ಮ್ಯಾನ್. ಸೊ ನೀವು ಹೆಂಗೆ ಹೇಳ್ತೀರ ಶಿವನ ವರ್ಷ ಮಾಡೋದ್ರಿಂದ ರಿಲೇಷನ್ಶಿಪ್ಸ್ ಬೇಕಾಗುತ್ತೆ ಅಂತ? ಎಷ್ಟೋ ಜನ ಒಂದು ಒಳ್ಳೆ ಮ್ಯಾರೇಜ್ ಸಿಗಲಿ, ಒಂದು ಒಳ್ಳೆ ಪಾರ್ಟ್ನರ್ ಸಿಗಲಿ ಅಂತ ಅಗೇನ್ ದೇ ಪ್ರೇ ಫಾರ್ ಶಿವ ಆ್ಯಂಡ್ ಶಕ್ತಿ, ಅರ್ಥ ಆಯ್ತಾ? ಆ್ಯಂಡ್ ನೀವೆಲ್ಲ ಏನು ಮಾಡ್ತಿದ್ದೀರಾ? ಏನಕ್ಕೆ ಹೀಗೆಲ್ಲ ಹೇಳ್ತೀರಾ? ಯಾಕೆ ನಮ್ಮ ದೇವ್ರ ಬಗ್ಗೆನೇ ಇಲ್ದಿರೋ ನೆಗೆಟಿವಿಟಿನ ಯಾಕೆ ಸ್ಪ್ರೆಡ್ ಮಾಡ್ತೀರಾ ಜನಗಳಿಗೆ? ಯಾಕೆ ಹೆದರಿಸ್ತೀರಾ? ಇನ್ನೊಂದು, ವರ್ಷಿಪ್ ಮಾಡಿದ್ದಾರೆ, ಕೋಪ ಮಾಡ್ಕೊತಾರೆ, ಬೇಜಾರು ಮಾಡ್ಕೊತಾರೆ, ಆ ಥರ ಏನೂ ಇಲ್ಲ, ಅರ್ಥ ಆಯ್ತಾ? ಏನೂ ಇಲ್ಲ. ನಿಮಗೆ ಇಷ್ಟನಾ ವರ್ಷಿಪ್ ಮಾಡಿ? ನಿಮಗೆ ಮಾತ್ರ ಹೇಳೋಕ್ಕೆ ಇಷ್ಟನಾ? ಹೇಳ್ಕೊಳ್ಳಿ, ಓಕೆ? ನಿಮಗೆ ಕನೆಕ್ಟ್ ಆಗಿರೋಕೆ ಇಷ್ಟನಾ? ಕನೆಕ್ಟ್ ಆಗಿ ಖಂಡಿತ ನೀವು ಕರೆದ ತಕ್ಷಣ ಬಂದೇ ಬರ್ತಾರೆ ದೇವರು. ಇಲ್ಲ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಯಾವ್ದೇವ್ರು ಕೂತ್ಕೊಂಡಿಲ್ಲ, ಓಕೆ? ಇನ್ಫ್ಯಾಕ್ಟ್ ಈ ಥರ ವರ್ಕ್ ಆಗಬೇಕು, ಹೀಗೆ ನಡಿಬೇಕಂತ ಕ್ರಿಯೇಟ್ ಮಾಡಿರೋದೇ ಆ ದೇವರು ತಾನೇ. ಸೊ ನಿಮಗೆ ಮ್ಯಾನಿಫೆಸ್ಟೇಷನ್ ಎಬಿಲಿಟಿ ಅಥವಾ ನಿಮಗೆ ಥಿಂಕಿಂಗ್ ಎಬಿಲಿಟಿ ಕೊಟ್ಟಿರೋದು ಯಾರು? ಆ ದೇವರೇ ತಾನೇ. ಸೊ ನೀವು ಒಳ್ಳೆ ರೀತಿ ಥಿಂಕ್ ಮಾಡೋಕ್ಕಷ್ಟೇ ಅವ್ನಿಗೆ ಪ್ರೋತ್ಸಾಹ ಕೊಡ್ತು, ಓಕೆನಾ? ಅಂದರೆ ನೀವು ಒಳ್ಳೆ ಥರ ಥಿಂಕ್ ಮಾಡಲ್ಲ, ಬೇಡದಿರೋದನ್ನೆಲ್ಲ ಯೋಚನೆ ಮಾಡ್ತೀರಾ. ಯೋಚನೆ ಮಾಡಿ ಅದನ್ನು ನಿಮ್ಮ ಜೀವನದಲ್ಲಿ ಸತ್ಯ ಮಾಡ್ಕೊತೀರಾ. ಏನೋ ಒಂದಾಗುತ್ತೆ, ಓಕೆ? ನೀವು ಮಾಡಿರೋ ಯೋಚನೆಗಳ ಪ್ರತಿಫಲನೇ ನಿಮಗೆ ಸಿಗುತ್ತೆ. ಆ ಪ್ರತಿಫಲಕ್ಕೆ ದೇವರನ್ನು ಬ್ಲೇಮ್ ಮಾಡ್ತೀರಾ. ನಿನ್ನ ಕಡೆಯಿಂದ ನನಗೆ ಹಿಂಗಾಯಿತು, ನೀನೇನು ವರ್ಷಕ್ಕೆ ಮಾಡೋದಕ್ಕೆ ಹಿಂಗಾಯಿತು. ಸೊ ಎಲ್ಲ ಬ್ಲೇಮು ದೇವರಿಗೆ ಕೊಟ್ಬಿಡೋದು ಅಲ್ವಾ? ಅದೇ ಕೆಲಸ ಮಾಡೋದು. ಎಲ್ಲ ನಿಮ್ಮ ಮೈಂಡ್ಸೆಟ್ ಅಷ್ಟೇ, ಬೇರೆ ಏನೂ ಅಲ್ಲ. ಆ್ಯಂಡ್ ಇನ್ನು ಏನು, ಓಕೆ, ಅದೇ ನಾನು ಹೇಳಿದೆ, ಒಂದು ಆಂಜನೇಯ ಇಸ್ ಅಂಶ ಅಷ್ಟೇ, ಅವತಾರ ಅಲ್ಲ. ಆ್ಯಂಡ್ ಇನ್ನೊಂದು, ಶಿವ ಯಾರೂ ವರ್ಷಿಪ್ ಮಾಡಲ್ಲ, ದಯವಿಟ್ಟು ಅದನ್ನು ಹೇಳೋದು ನಿಲ್ಲಿಸಿ. ಆ್ಯಂಡ್ ಲಾಸ್, ಲೈಕ್ ಸ್ಪೆಷಲಿ ಇಸ್ಕಾನ್ ಕಮ್ಯುನಿಟಿಯಲ್ಲಿ ನೋಡಿ, ನಾನಿಲ್ಲಿ ಆ ದೇವರು ನಾನು ಪದೇ ಪದೇ ಮೆನ್ಷನ್ ಮಾಡ್ತಿದ್ದೀನಿ. ಯಾಕೆಂದರೆ ಒಂದು ಕಮೆಂಟಲ್ಲಿ ನೀನು ಶಿವ ದೊಡ್ಡವರು ಅಂತ ಹೇಳ್ತಿದ್ದೀಯಾ, ವಿಷ್ಣು ಆ ಥರ ನಾನು ಏನೂ ಹೇಳ್ತಿಲ್ಲ, ಓಕೆ? ನನಗೆ ಶಿವ ದೊಡ್ಡವರು, ನಿಮಗೆ ವಿಷ್ಣು ದೊಡ್ಡವರು, ಯಾರ್ಯಾರು ದೊಡ್ಡವರು ಅವ್ರಿಗೆ ದೊಡ್ಡವರು, ಓಕೆನಾ? ನಾನು ಅದ್ರ ಬಗ್ಗೆ ಮಾತಾಡೋಕ್ಕಿಲ್ಲ. ಬಟ್ ನಾನು ಇಲ್ಲಿ ಮಾತಾಡ್ತಾ ಇರೋದು ಬಂದ್ಬಿಟ್ಟು ಈ ಇಸ್ಕಾನ್ ಕಮ್ಯುನಿಟಿಯಲ್ಲಿ ಒಂದು ಇದಿದೆ. ಏನಂತ ಅಂದರೆ, ಶಿವನ ತುಂಬ ತೀರ 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 ಕೆಳಗಡೆ ಇಳಿಸಿ ಇದು ಮಾಡೋದು. ಐ ಮೀನ್, ಶಿವನ ಹೋಗಿ ಈ ಡೆಮ್ಮಿ ಗಾಡ್ಸಿಗೆ ಕಂಪೇರ್ ಮಾಡೋದು, ಓಕೆ? ಡೆಮ್ಮಿ ಗಾಡ್ಸ್ ಅಂತ ಅಂದರೆ ಯೂಶ್ವಲಿ ಇಂದ್ರ, ವರುಣ, ಓಕೆ, ಈವನ್ ಗಾಡ್ಸ್, ಬಟ್ ಲೋವರ್ ಗಾಡ್ಸ್ಗೆ ಕಂಪೇರ್ ಮಾಡೋದು. ನೋಡಿ, ಶಿವನ ಹೆಸರಲ್ಲೇ ಇದೆ ಮಹಾದೇವ ಅಂತ. ಈಸ್ ದ ಗಾಡ್ ಆಫ್ ಗಾಡ್ಸ್, ಅರ್ಥ ಆಯ್ತಾ? ದೇವತೆಗಳಿಗೆ ದೇವರು ಯಾರು ಅಂದರೆ ಮಹಾದೇವ, ಅರ್ಥ ಆಯ್ತಾ? ಅವನ ಹೆಸರಲ್ಲೇ ಇದೆ. ಆ್ಯಂಡ್ ಈ ಇಸ್ಕಾನ್ ಕಮ್ಯುನಿಟಿಯವ್ರು ಏನು ಮಾಡ್ತಿದ್ದಾರೆ, ಶಿವ ಅಂದರೆ ಲೈಕ್ ಲೀಸ್ಟ್ ತುಂಬ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಅಷ್ಟು ಇದು ಬೇಡ. ಹಿ ನೆವರ್ ವರ್ಷಿಪ್ಸ್ ಎನಿವನ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಟ್ ಹಿ ವರ್ಷಿಪ್ಸ್ ಹೂ ವರ್ಷಿಪ್ಸ್, ಅರ್ಥ ಆಯ್ತಾ? ಅವರನ್ನು ಯಾರು ಆರಾಧಿಸ್ತಾರೆ ಅವರನ್ನು ಅವ್ರು ಯಾವಾಗಲೂ ಆರಾಧಿಸ್ತಿರ್ತಾರೆ. ಆ್ಯಂಡ್ ಶಿವ ಯಾವಾಗಲೂ ಕೂಡ ಯಾವ ನಾಮನೂ ಹೇಳಲ್ಲ. ಅವರು ಮೆಡಿಟೇಟ್ ಮಾಡ್ತಿರ್ಬೇಕಾದ್ರೆ ಹೇಳೋದು ಜಸ್ಟ್ ಓಂ ನಮಃ ಶಿವಾಯ, ಓಕೆ? ಅರ್ಥ ಆಯ್ತಾ? ಇಟ್ಸ್ ಸಿಂಬಲೈಸಸ್ ನಾವು ನಮ್ಮ ಒಳಗಡೆ ನಮ್ಮ ಮೇಲೆ ಫೋಕಸ್ ಮಾಡಬೇಕು. ನಾವು ನಮ್ಮನ್ನು ಪ್ರೀತಿಸಬೇಕು, ನಮ್ಮನ್ನು ಗೌರವಿಸಬೇಕು, ನಮ್ಮೊಳಗಡೆ ನಾವು ನೋಡ್ಕೊಳ್ಬೇಕು ಅನ್ನೋದನ್ನು ಮಾತ್ರ ಹೇಳುತ್ತೆ, ಅರ್ಥ ಆಯಿತಾ? ಆ್ಯಂಡ್ hence is a god, he never worship anyone. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ನು ಯಾರನ್ನು ಆರಾಧಿಸಲ್ಲ. ಇಸ್ಕಾನ್ ಕಮ್ಯುನಿಟಿಯಲ್ಲಿ ಶಿವನ ಡೆಮಿಗಾಡ್ ಅಂತ ಕಂಪೇರ್ ಮಾಡ್ತಾರೆ. ಆ್ಯಂಡ್ ಸೀರಿಯಸ್ಲಿ, ನೀವು ಡೆಮಿಗಾಡ್ ಅಂದ ತಕ್ಷಣ ಶಿವ ಏನು ಕೋಪ ಮಾಡ್ಕೊಂಡು ನಿಮಗೆ ಬಂದು ಶಾಪ ಕೊಡಲ್ಲ, ಶಿಕ್ಷೆ ಕೊಡಲ್ಲ, ಏನೂ ಮಾಡಲ್ಲ. ಬಟ್ ಈ ಒಂದು ರ್ಯೂಮರ್ಸ್ನ ಸ್ಪ್ರೆಡ್ ಮಾಡಿಬಿಡಿ. ವೇದ ಪ್ರೇಸಸ್, ಅರ್ಥ ಆಯ್ತಾ? ವೇದದಲ್ಲಿ ಯಾರಿಗೆ ಎಷ್ಟು ಹೊಗಳಿದಿರೋ ಇಲ್ಲ ಗೊತ್ತಿಲ್ಲ, ಬಟ್ ಹೀ ಈಸ್ ದ ಒನ್. ಎಸ್ಪೆಷಲಿ ಇನ್ ಶ್ವೇತ ಅಶ್ವತರ ಉಪನಿಷದಲ್ಲಿ ಶಿವಂಗೆ ಪ್ರೈಸ್ ಮಾಡಿರೋ ಥರ. ಆ್ಯಂಡ್
ಹೇಳಿರೋ ಥರ ಯಾರಿಗೂ ಹೇಳಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಹೀ ಈಸ್ ಮೆನ್ಷನ್ಡ್ ಆ್ಯಸ್ ದ ಒನ್ ಹೂ ಇಸ್ ದ ಕ್ರಿಯೇಟರ್ ಆ್ಯಂಡ್ ಎವ್ರಿಥಿಂಗ್ ಅಂತ ವೇದದಲ್ಲಿ ಶಿವನ ಪ್ರೈಸ್ ಮಾಡ್ತಾರೆ. ಆ್ಯಂಡ್ ನೀವು ಹೋಗಿ ಆ ಒಂದು ದೇವರಿಗೆ ಜಸ್ಟ್ ಡೆಮ್ಮಿ ಗಾಡ್ ಅಂತ ಕಂಪೇರ್ ಮಾಡೋದು ಸರಿಗಿಲ್ಲ. ಓಕೆ, ಆ್ಯಂಡ್ ಯಾ ಶಿವ ಯಾವತ್ತಿದ್ರೂ ನಿಮ್ಮ ಸಪೋರ್ಟಿಗೆ ಇರ್ತಾನೆ, ಅರ್ಥ ಆಯಿತಾ? ನಿಮ್ಮ ವಿರುದ್ಧ ಯಾವತ್ತೂ ನಿಲ್ಲಲ್ಲ. ಆ್ಯಂಡ್ ನಿಮ್ಮ ಲೈಫಲ್ಲಿ ಕೆಟ್ಟದಾಗೋ ಹಾಗೆ ಯಾವತ್ತೂ ಮಾಡಲ್ಲ. ಒಂದು ತಪ್ಪು ಕಲ್ಪನೆಗಳನ್ನ ತೆಗ್ದು ಹಾಕಿ. ಆ್ಯಂಡ್ ಇದನ್ನೆಲ್ಲ ಯಾಕೆ ನಾನು ಹೇಳ್ತಿದ್ದೀನಿ, ಇದು ಮ್ಯಾನಿಫೆಸ್ಟೇಷನ್ ಚಾನಲ್ ಆಗಿದ್ರೂ ಕೂಡ ಯಾಕೆ ನಾನು ಶಿವನ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಅಂತ ಅಂದರೆ, ಹಿಸ್ ಮೈ ಫೇವ್ರೆಟ್ ಗಾಡ್ ಆ್ಯಂಡ್ ಐ ಆಲ್ವೇಸ್ ಲವ್ ಟಾಕಿಂಗ್ ಅಬೌಟ್ ಹ್ಯಾಮ್, ಅರ್ಥ ಆಯಿತಾ? ನನ್ನ ಫೇವ್ರೆಟ್ ಗಾಡ್. ನಾನು ಸಣ್ಣವರಿದ್ದಾಗಿ ನಾನು ವರ್ಷಿಪ್ ಮಾಡ್ಕೊಂಡು ಬಂದಿರೋದು ಅವನನ್ನು. ಆ್ಯಂಡ್ ನನಗೆ ಅನ್ನಿಸ್ತು ಹೇಳೋಣ, ಮಾತಾಡೋಣ. ಬಿಕಾಸ್ ಯಾರೋ ನನಗೆ ಹೇಳ್ತಾ ಇದೆ, ಈಗ ಯೂಶ್ವಲಿ ಕನ್ನಡ ಚಾನಲ್ಸಲ್ಲಿ ಏನಂದರೆ ಎಲ್ಲರೂ ಮಿಕ್ಸಪ್ ಮಾಡ್ತಾರೆ, ಮ್ಯಾನಿಫೆಸ್ಟೇಷನ್ನ, ಸ್ಪಿರಿಚುಯಾಲಿಟಿನ, ಅದು ಇದು ಎಲ್ಲ. ಲೈಕ್ ನೀವೇ ನೋಡಿದ್ದೀರ, ನಾನು ನಿಮಗೆ ಜಾಸ್ತಿ ಹೇಳೋದು ಬೇಡ. ಈ ಟ್ಯಾರೋ ಕಾರ್ಡ್ಸ್, ಏಂಜಲ್ ನಂಬರ್ಸ್, ಆಮೇಲೆ ಈ ಪೋರ್ಟಲ್ಸ್ ಬಗ್ಗೆ ಹೇಳ್ಕೊತ ಲೈಕ್ ಅದನ್ನು ಮಾಡಿ ಇದನ್ನು ಮಾಡಿ ಹಿಂಗೆ ನಂಬರ್ಸ್ ಬರ್ಕೊಳ್ಳಿ, ಆ ಥರ ಮಾಡಿ ಈ ಥರ ಮಾಡಿ ಅನ್ನೋದೆಲ್ಲ ಹೇಳೋದು. ಸೊ ಅದೇ ಥರ ಯಾವುದೋ ಒಂದು ಮ್ಯಾನಿಫೆಸ್ಟೇಷನ್ ಚಾನಲಲ್ಲೇ ಈ ಥರ ಹೇಳಿದರು ಅಂತ ನನ್ನ ಕಿವಿಗೆ ಬಿದ್ದಿದ್ದು. ನಾನು ಹೋಗಿ ಚೆಕ್ ಮಾಡಿಲ್ಲ, ಬಟ್ ಅವರು ಹೇಳಿದ್ರ ಮೇಲೆ ನಾನು ನಿಮಗೆ ಉತ್ತರ ಕೊಡ್ತಿರೋದು. ಈಗಲೂ ಹೇಳ್ತಾರೆ, ಎಷ್ಟೋ ಜನ ಹೇಳ್ತಾರಂತೆ ಶಿವನ ವರ್ಷಿಪ್ ಮಾಡಬೇಡಿ, ನಿಮಗೇನಾದರೂ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇದ್ದರೆ ಶಿವನ ವರ್ಷಿಪ್ ಮಾಡಬೇಡಿ. ಆ್ಯಂಡ್ ಏನು ಲೈಕ್ ದುಡ್ಡು ಪ್ರಾಬ್ಲಮ್ಸ್ ಇದ್ದರೆ ಶಿವನ ವರ್ಷಿಪ್ ಮಾಡಬೇಡಿ ಅಂತ. ಆ್ಯಂಡ್ ಅದನ್ನು ಕೇಳಿ ಏನಾಗಿದೆ ಅಂದರೆ, ಇವ್ರ ಲೈಫಲ್ಲೂ ಕೂಡ ಶಿವನ ಯಾವಾಗ ಇವರು ವರ್ಷಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ಇವ್ರ ಲೈಫಲ್ಲೂ ಕೂಡ ಅವ್ರ ಹೆಂಡತಿ ಜೊತೆ ಏನು ದೂರ ಆಗಿರೋದು, ಸಪ್ರೇಟ್ ಆಗಿರೋದು, ಆ್ಯಂಡ್ ದುಡ್ಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ಓಕೆ, ಬಟ್ ಆದರೆ ನಾನು ಹೇಳಿದೆ ಅವರಿಗೆ, ನೋಡಿ ಲೈಫಲ್ಲಿ ಏನಾದರೂ ಆಗಿದ್ರೆ ಇಟ್ಸ್ ಜಸ್ಟ್ ಎ ಮೈಂಡ್ ಸೆಟ್, ಅದಕ್ಕೂ ಶಿವಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ. ನಮ್ಮ ಮೈ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿದ್ದೀನಲ್ಲ, ನಿಮ್ಮ ಲೈಫಲ್ಲಿ ಏನಾದರೂ ಆಗಿದ್ದೀರಾ ಅಂತ ಅಂದರೆ, ಆಗಿದೆ ಅಂತ ಅಂದರೆ ಅದು ಮೈಂಡ್ ಸೆಟ್ಟಿಂದ ಅಷ್ಟೇ. ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಅದು ಬಿಟ್ಟು ವರ್ಷಿಪ್ ಮಾಡೋ ಗಾಡ್ನ ಬ್ಲೇಮ್ ಮಾಡೋದಾಗಲಿ, ಅಥವಾ ಅವನೇ ಎಲ್ಲಕ್ಕೂ ಕಾರಣ ಅಂತ ಹೇಳಿಬಿಟ್ಟು ಅವನಿಗೆ ದೂರೋದಾಗಲಿ ಮಾಡಬೇಡಿ. ಓಕೆ, ಆ್ಯಂಡ್ ಐ ಹೋಪ್ ಈ ಶಿವರಾತ್ರಿ ದಿನ ಅಟ್ಲೀಸ್ಟ್ ಏನೋ ಒಂದು ನನಗೆ ಯಾರಾದರೂ ನಿಮಗೆ ಈ ಥರ ಹೇಳಿದರೆ ಶಿವನ ಬಗ್ಗೆ, ನನಗೆ ಈ ವಿಡಿಯೋ ಮೇ ಬಿ ಪ್ರೊಬಬಲಿ ಹೆಲ್ಪ್ ಆಗಿರುತ್ತೆ ಅಂದ್ಕೊತೀನಿ. ಆ್ಯಂಡ್ ಸೀರಿಯಸ್ಲಿ ಯಾರೋ ಹೇಳೋ ಥರ ಶಿವ ಅಲ್ಲ. ಸೊ ಹೊರಗಡೆ ಅವರು ಇವರು ಏನು ಹೇಳ್ತಾರೆ ಅದನ್ನು ಕೇಳಿದ್ರೆ ಜಸ್ಟ್ ಇಗ್ನೋರ್ ಮಾಡಿ, ನೀವು ಚಾಟ್ ಮಾಡಿ, ನೀವು ವರ್ಷಿಪ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಏನಂತ. ಲೈಕ್ ಲಿಟ್ರಲಿ ಹೇಳ್ತೀನಲ್ಲ, ನನ್ನ ಲೈಫ್ಲಿ ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ಆ್ಯಂಡ್ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಶಿವಂಗೆ. ಬಿಕಾಸ್ ನನ್ನ ಲೈಫಲ್ಲಿ ನನಗೆ ಎಷ್ಟು ನನ್ನ ಮೈಂಡ್ ಸೆಟ್ ಚೇಂಜ್ ಆಗಿದೆ ಅಂತ ಅಂದರೆ, ದಟ್ ಕ್ರೆಡಿಟ್ ಗೋಸ್ ಟು ಶಿವ, ಅರ್ಥ ಆಯ್ತಾ? ಬಿಕಾಸ್ ನನಗೆ ಅವನಿಂದನೇ ಅದನ್ನು ನಾನು ಸ್ಟಾರ್ಟ್ ಮಾಡಿದ್ದು. ಅದಕ್ಕೋಸ್ಕರ ನಾನು ಅದನ್ನು ಪ್ರೈಸ್ ಮಾಡ್ತೀನಿ. ಥಿಂಕ್ ವಾಟ್ ಎವರ್ ಯು ವಾಂಟ್ ಥಿಂಕ್, ಆಯಿತಾ? ನೀವೇನಾದರೂ ಅಂದ್ಕೊಳ್ಳಿ. ಬಟ್ ಅಫ್ಕೋರ್ಸ್ ಈಸ್ ದ ಗಾಡ್ ಆಫ್ ಡೆಸ್ಟ್ರಕ್ಷನ್. ಆದರೆ ಡೆಸ್ಟ್ರಾಯ್ ಮಾಡೋದು ನಿಮ್ಮಲ್ಲಿರುವಂಥ ಲಿಮಿಟ್ಸ್ನ, ನಿಮ್ಮಲ್ಲಿರುವಂಥ ನೆಗೆಟಿವಿಟಿನ, ನೆಗೆಟಿವ್ ಥಾಟ್ಸ್ನ, ಆಯಿತಾ? ಒಳ್ಳೆಯದನ್ನ ಯಾವುದೂ ಶಿವ ಡೆಸ್ಟ್ರಾಯ್ ಮಾಡಲ್ಲ. ಆ್ಯಂಡ್ ಅಫ್ಕೋರ್ಸ್ ವರ್ಷಿಪ್ ಮಾಡಿ, ನಿಮಗೆ ಗೈಡ್ ಮಾಡ್ತಾನೆ, ನಿಮಗೆ ಹೆಲ್ಪ್ ಮಾಡ್ತಾನೆ. ಆ್ಯಂಡ್ ಶೋರ್ ಈಸ್ ಒನ್ ಆಫ್ ದ ಬೆಸ್ಟ್ ಗಾಡ್. ಆ್ಯಂಡ್ ನಾನು ಇದನ್ನು ಹೇಳೋದ್ರ ಮೂಲಕ ಬೇರೆ ಗಾಡ್ನ ನಂಬೇಡಿ ಅಂತ ಅನ್ನಲ್ಲ. ನಿಮ್ಮ ನಂಬಿಕೆ ನಿಮಗೆ, ನೀವು ಯಾರನ್ನು ಸಣ್ಣವರಿದ್ದಾಗಿಂದನೂ ವರ್ಷಿಪ್ ಮಾಡಿದಿರೋ ಅವ್ರ ಮೇಲೆ ನಿಮಗೆ ಜಾಸ್ತಿ ನಂಬಿಕೆ ಇರುತ್ತೆ, ಅವ್ರನ್ನೇ ವರ್ಷಿಪ್ ಮಾಡ್ಕೊಂಡು ಹೋಗಿ. ಬಟ್ ಯಾರು ಅದಷ್ಟು ಜನ ಶಿವನ ಇಷ್ಟಪಡೋರು, ಶಿವನ ಪ್ರೀತಿಸೋರು, ಶಿವ ಅಂದರೆ ತುಂಬ ಇಷ್ಟ ಅನ್ನೋರೇನಿಲ್ಲ, ಅವರಿಗೆ ಹೇಳ್ತಾ ಇದ್ದೀನಿ. ಈ ಥರ ಯಾರೋ ಹೇಳ್ತಾ ಇದ್ರೆ, ವಿಡಿಯೋ ಮಾಡಿದರೆ ಲೈಕ್ ನೀವು ಶಿವನ ವರ್ಷಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಿಮಗೆ ಕಷ್ಟಗಳು ಬರುತ್ತೆ, ಯಾಕೆಂದರೆ ಅವನು ನಿಮಗೆ ಪ್ರಿಪೇರ್ ಮಾಡ್ತಿರ್ತಾನೆ ಮುಂದಿನ ಭವಿಷ್ಯಕ್ಕೆ ಅಂತ ಯಾರಾದರೂ ವಿಡಿಯೋ ಮಾಡಿದ್ರೆ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ. ಸೀರಿಯಸ್ಲಿ ಆ ಥರ ಅವನೇನು ಕಷ್ಟ ಕೊಡಲ್ಲ. ಆ್ಯಂಡ್ ನಾನು ವರ್ಷಿಪ್ ಮಾಡ್ತಾ ಬಂದಿದ್ದೀನಿ, ಆ್ಯಂಡ್ ನನಗೆ ಯಾವುದು ಕಷ್ಟ ಆಗಿಲ್ಲ. ಇನ್ಫ್ಯಾಕ್ಟ್ ವರ್ಷಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಲೈಫ್ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನಾನು ಲೈಕ್ ಯು ನೋ ವಾಟ್, ನಾನು ವರ್ಷಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನನಗೆ ಲಾ ಆಫ್ ಅಸಂಪ್ಷನ್ ಗೊತ್ತಾಯಿತು. ಆ್ಯಂಡ್ ಲಾ ಆಫ್ ಅಸಂಪ್ಷನ್ ಗೊತ್ತಾದ ಮೇಲಿಂದ ನನಗೆ ನನ್ನ ಲೈಫ್ ಐ ಫೀಲ್ ಇಟ್ಸ್ ಬ್ಯೂಟಿಫುಲ್. ಓಕೆ, ನನಗೆ ಯಾವತ್ತೂ ಲೈಕ್ ಕಷ್ಟ ಚೆನ್ನಾಗಿಲ್ಲ ಲೈಫ್ ಆ
ಥರ ಅನಿಸಿಲ್ಲ ನನಗೆ. ಓಕೆ, ಸೊ ಐ ಹೋಪ್ ನಿಮ್ಮ ಲೈಫು ಕೂಡ ಬ್ಯೂಟಿಫುಲ್ ಆಗಲಿ, ನಿಮ್ಮ ಲೈಫು ಕೂಡ ಚೆನ್ನಾಗಾಗಲಿ ಆ್ಯಂಡ್ ಯಾವಾಗಲೂ ಆ ಶಿವ ನಿಮ್ಮ ಜೊತೆನೇ ಸದಾ ಇರಲಿ. ನಿಮ್ಮೆಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಲವ್ ಯು ಆಲ್, ಟೇಕ್ ಕೇರ್. ನೀವೇನಾದರೂ ಹೊಸಬ್ರಾಗಿದ್ದರೆ ನನ್ನ ಸಬ್ಲಿಮಲ್ ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಟರ್ನ್ ಆನ್ ಮಾಡ್ಕೊಳ್ಳಿ. ವಾಟ್ಸಪ್ ಗ್ರೂಪ್ ಇದೆ, ಹೋಗಿ ಬೇಕಿದ್ರೆ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಟೆಲಿಗ್ರಾಮಿಗೆ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಎಲ್ಲಾದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಹೋಗಿ ಒಂದು ಚೆಕ್ ಮಾಡಿ. ಐ ಹೋಪ್ ಈ ವಿಡಿಯೋ ನನಗೆ ಇಷ್ಟ ಆಗಿದೆ ಅಂತ. ಹಾಗಿದ್ರೆ ನನಗೆ ತಿಳಿಸಿ. ಆ್ಯಂಡ್ ಇನ್ನೂ ಏನಾದರೂ ನಿಮಗೆ ಅನಿಸಿದೆನಾ, ಶಿವನ ಬಗ್ಗೆ ಯಾರಾದರೂ ಲಿಮಿಟಿಂಗ್ ಬಿಲೀಫ್ಸ್ ಹಾಕ್ತಿರ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದರೆ ಖಂಡಿತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಬಟ್ ಇಟ್ಸ್ ಮೋರ್ ಫೋಕಸ್ಡ್ ಆನ್ ಮ್ಯಾನಿಫೆಸ್ಟೇಷನ್ ಚಾನಲ್. ಲೆಟ್ಸ್ ಡೂ ಬಿಟ್ ಆಫ್ ಓಕೆ, ಬಿಕಾಸ್ ಸೆಲ್ಫ್ ಲವ್ ಬಗ್ಗೆ ಮಾಡೋಣ, ಶಿವನ ಬಗ್ಗೆ ಮಾಡ್ತಾ ಹೋಗೋಣ. ಬಟ್ ಮೇನ್ ಫೋಕಸ್ ಏನಾಗಿರುತ್ತೆ ಅಂದರೆ ಲಾ ಆಫ್ ಅಸಂಪ್ಷನ್ ಬಗ್ಗೆ ಆಗಿರುತ್ತೆ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ಹಾಗಿದ್ರೆ ತಿಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.